ಭಗವದ್ಗೀತೆ 7ನೇ ಅಧ್ಯಾಯದ ಸಮ್ಮರಿ ಅಂದ್ರೆ ಸಾರಾಂಶ ಅದನ್ನ ನೋಡ್ಬೇಕಾಗ್ಯದ. ಅದನ್ನ ಹೇಳಿ ಅದನ್ನ ಹೇಳಕ್ ಒಂದ್ 2 ದಿನ ಬೇಕಾಗ್ತದನು. ಅದನ್ನ ಮುಗಿಸಿ ಆ ನಂತರ 8ನೇ ಅಧ್ಯಾಯ ಪ್ರವೇಶ ಮಾಡೋಣ ಅನ್ನೋರಿಗೆ ಇವತ್ತಿನ ಪ್ರವಚನವನ್ನು ಪ್ರಾರಂಭಿಸೋಣ. ಈ ಭಗವದ್ಗೀತೆಯೊಳಗ 18 ಅಧ್ಯಾಯಗಳನ್ನ 3 ಶತಕಗಳನ್ನ ಮಾಡ್ಯಾರ. ಆ ಮಹಾವಾಕ್ಯಕ್ಕೆ ಹೊಂದ್ಸ್ಯಾರ. ತತ್ ತ್ವಂ ಅಸಿ. ಅದನ್ನ ಸ್ವಲ್ಪ ಬದ್ಲಿ ಮಾಡ್ಕೋಬೇಕು. ತ್ವಂ ತತ್ ಅಸಿ ಅಂತ ಮಾಡ್ಬೋದು. ಅಂದ್ರೆ 1ರಿಂದ 6ನೇ ಅಧ್ಯಾಯದವರೆಗೆ ತ್ವಂಪದ ವಿಚಾರ, 7ರಿಂದ 12ವರೆಗೆ ತತ್ಪದ ವಿಚಾರ, 13ರಿಂದ 18ವರೆಗೆ ಅಸಿ ಪದದ ವಿಚಾರ. ಈಗ 1ರಿಂದ 6ವರೆಗೆ ತ್ವಂಪದ ವಿಚಾರ ಮಾಡೀವಿ. 7ನೇ ಅಧ್ಯಾಯ ತತ್ಪದ ವಿಚಾರದಲ್ಲಿ ಇದು ಮೊದಲನೇ ಅಧ್ಯಾಯ ಅಂತ ಅರ್ಥ. ಭಗವದ್ಗೀತೆಯೊಳಗ ಇದು 7ನೇ ಅಧ್ಯಾಯ ಒಂದು ದಿಕ್ಕನ್ನ ಬದಲೇ ಮಾಡಿರುವಂತ ಒಂದು ಅಧ್ಯಾಯ, ಟರ್ನಿಂಗ್ ಪಾಯಿಂಟ್ ಅಂತ. ಈಗ ತತ್ಪದ ವಿಚಾರದಲ್ಲಿ ಸಂಶಯ ಬಾಳದವು, ಏನ ತ್ವಂಪದ ವಿಚಾರದಲ್ಲಿ ಸಂಶಯ ಬಾಳದವು ಅಂತ ವಿಚಾರ ಮಾಡಿದ್ರೆ ತ್ವಂಪದ ಸಂಶಯಗಳು ಬಾಳದವು. ತತ್ಪದ ಏನು ಪರಮಾತ್ಮ ವ್ಯಾಪಕ ಅದನಂದ್ರೆ ಯಾರಿಗೆ ಸಂಶಯ ಬರ್ತದ್ರಿ? ಪರಮಾತ್ಮ ದೊಡ್ಡವದಾನ, ಅವ ಕರ್ನಾಳು ಅದಾನ, ಅವ ದಯಾಮಯ ಅದಾನ, ಅಪಾರ ಸದ್ಗುಣಗಳಿಂದ ಕೂಡಿದಾನ, ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನ. ಇಷ್ಟೆಲ್ಲ ಹೇಳಿ ಯಾರಿಗೂ ಸಂಶಯ ಬರಂಗಿಲ್ಲ ನೋಡಿ. ಆದ್ರಿಂದ ತತ್ವದಲ್ಲಿ ಸಂಶಯಗಳು ಕಮ್ಮಿ. ಏನ ಸಂಶಯ? ಜೀವದ ಬ್ರಹ್ಮ ಅದಾನ ಅಂದ್ರೆ ಅಲ್ಲಿ ಬರ್ತೈತೆ ಸಂಶಯಗಳು ಭಾಳ. ಆದ್ರೆ ತತ್ವದಲ್ಲಿ ಸಂಶಯಗಳಿಲ್ಲ. ಆದ್ರೂ ಅದಕ್ಕೂ ಆ ಅಧ್ಯಾಯ ಅನ್ಬೋದು ಅಂತ ಇದು ಒಂದು ಮಹಿಮೆ ಅನ್ಬೋದು. ಇನ್ನೂ ಒಂದು ರೀತಿ ವಿಚಾರ ಮಾಡ್ಬೋದು. ನಮ್ಮ ಪ್ರತಿಯೊಬ್ಬ ಜೀವಿಯಲ್ಲಿ 3 ದೋಷಗಳು. ಒಂದು ಮನದೋಷದ. ಮನದೋಷ ಅಂದ್ರೆ ಏನರ್ಥ? ಅನೇಕ ಜನ್ಮದಲ್ಲಿ ಮಾಡಿದಂತಹ ಪಾಪ ಸಂಸ್ಕಾರದಿಂದ ಮನಸ್ಸು ಸ್ಥೂಲ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತದೆ. ಸೂಕ್ಷ್ಮ ವಿಷಯ ಚಿಂತನೆ ಮಾಡಕ್ ಆಗುವುದಿಲ್ಲ. ಅದು ಯಾಕೆ ದೋಷ ಅಂದ್ರೆ ಮನದೋಷ ನದಿ ಅಂತ. ಅನೇಕ ಜನ್ಮದಲ್ಲಿ ಮಾಡಿದ ಪಾಪ ಸಂಸ್ಕಾರಗಳಿಂದ ಕೂಡಿದಂತಹ ಒಂದು ಸಂಸ್ಕಾರ ಆ ಮನುಷ್ಯನ ಮೇಲೆ ಪರಿಣಾಮ ಇದೆ. ಆ ಮನದೋಷವನ್ನು ಕಳ್ಕೊಳ್ಳಿಕ್ಕೆ ಕರ್ಮಯೋಗವನ್ನು ಮಾಡಬೇಕು. ಮತ್ತ ಮನುಷ್ಯನಲ್ಲಿ ಇನ್ನೊಂದು ದೋಷದ, 2ನೇ ದೋಷ, ಅದು ವಿಕ್ಷೇಪ ದೋಷದ. ಆ ವಿಕ್ಷೇಪ ದೋಷವನ್ನು ಕಳ್ಕೋಬೇಕಂದ್ರ ಇಷ್ಟ ದೇವತೆಯ ಉಪಾಸನೆಯನ್ನ ಮಾಡಬೇಕು. ಈ ಮನ ವಿಕ್ಷೇಪ ದೋಷ ರಹಿತ ಅಂತಃಕರಣದಲ್ಲಿ ಜ್ಞಾನದ ಬೀಜವನ್ನು ಬಿತ್ತಿದ್ರ ಜೀವನ್ಮುಕ್ತಿ ಫಲ ಬರಲೇಬೇಕು ಅನ್ನುವಂಥದ್ದು ಒಂದು ನಿರ್ಣಯ, ವೇದಾಂತದ ಒಂದು ತಂಬೂರ. ಆದ್ರಿಂದ ಮೊದಲಿನ 6 ಅಧ್ಯಾಯಗಳು ಕರ್ಮಯೋಗವನ್ನು ಹೇಳ್ತಾವ, 7ರಿಂದ 12ನೇ ಅಧ್ಯಾಯ ಉಪಾಸನೆ ಯೋಗವನ್ನು ಹೇಳ್ತಾವ, 13ರಿಂದ 18ನೇ ಅಧ್ಯಾಯ ಜ್ಞಾನ ಯೋಗವನ್ನು ಹೇಳ್ತಾವ. ಹೀಗೂ ಅರ್ಥ ಮಾಡಿ. ಇಲ್ಲಿ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಮನಸ್ಸನ್ನು ಏಕಾಗ್ರ ಮಾಡ್ಲಿಕ್ಕೆ, ಮನಸ್ಸಿನಲ್ಲಿದ್ದಂತ ಚಂಚಲತೆಯನ್ನು ಕಳ್ಕೊಳ್ಳಿಕ್ಕೆ ಏನು ಸಾಧನ ಅದಾವ? ಇಷ್ಟ ದೇವತಾ ಉಪಾಸನೆಯನ್ನ ಮಾಡುವಂತ. ಅವನ್ನ ನಿಷ್ಕಾಮದಿಂದ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗ್ತದೆ. ಸಕಾಮದಿಂದ ಮಾಡಿದ್ರೆ ಅನೇಕ ಅಣಿಮಾದಿ ಸಿದ್ಧಿಗಳ ಫಲ ಪ್ರಾಪ್ತಿಯಾಗ್ತದೆ. ನಿಮ್ಗೆ ಅಣಿಮಾದಿ ಸಿದ್ಧಿಗಳ ಬೇಕು ಅಂದ್ರೆ ಸಕಾಮದಿಂದ ಈ ಉಪಾಸನೆಯನ್ನು ಮಾಡಬೇಕು. ಇಲ್ಲ ನನಗೆ ಮೋಕ್ಷ ಬೇಕು ಅಂದ್ರೆ ಇವನ ನಿಷ್ಕಾಮನೆಯಿಂದ ಇವನ್ನ ಉಪಾಸನೆಗಳನ್ನು ಮಾಡಬೇಕು. ಕರ್ಮ ಒಂದೇ, ಅದರ ಹಿಂದಿರುವಂತಹ ಭಾವನೆಗನುಗುಣವಾಗಿ ತದ್ವಿರುದ್ಧ ಫಲಗಳವ. ಕರ್ಮ ಒಂದೇ. ಒಂದು ದಾರಿ ಒಳಗ ಒಂದು ಏನೋ ವೆಹಿಕಲ್ ಬರ್ತಾ ಇತ್ತು. ಒಬ್ಬವ ಮೊಬೈಲ್ ನೋಡ್ಕೊಂಡು ಮರ್ತು ಮೊಬೈಲ್ದಾಗ ತಣ್ಣೀನಾಗಿ ಮಾತಾಡ್ಕೊಂತ ಹೊಂಟಿದ್ದ. ಅದನ್ನ ಇನ್ನೊಬ್ಬ ವ್ಯಕ್ತಿ ನೋಡಿದ. ಇನ್ನೊಂದು ಕ್ಷಣದೊಳಗ ಆ ಗಾಡಿ ಅವನ ಮೈ ಮೇಲೆ ಹಾಸಿ ಹೋಗ್ತಿತ್ತು ಏನೋ ಅನ್ನೋದಾಗ ಅವನ್ನ ಇದ್ದಾಗ ಹೊರಗಡೆ ರೋಡ್ ಹೊರಗಡೆ ಧೂಳಿ ಬಿಟ್ಟ. ಧೂಳಿದಾಗ ಬಿದ್ದ, ಕೈ ಕಾಲು ಕೆತ್ತಿದ್ವು. ಅಲ್ಲಿ ಅವನ ಉದ್ದೇಶ ಏನಿತ್ತು ಅಂದ್ರೆ ಪ್ರಾಣ ರಕ್ಷಣೆ ಇತ್ತು. ಪ್ರಾಣ ರಕ್ಷಣೆ ಆಯ್ತು.
ಅವ ಬಿಟ್ಟಿದ್ದಂದ್ರೆ ಅಲ್ಲಿ ಅಪಾಯ ಆಗುವ ಸಂಭವ ಐತಿ. ಹಾಗೆ ಅಲ್ಲಿ ಏನು ಭಾವನೆ ಐತಿ ಅವ ಕೆಡವಿದ, ನಿಜವಾಗಿ ಅವ ಕೆಡವಿದ, ಕಾಲ ಕೆಟ್ಟೈತಿ. ಅಲ್ಲಿ ಉದ್ದೇಶ ಯಾವ್ದದ ಅಂದ್ರೆ ಪ್ರಾಣವನ್ನು ಉಳಿಸುವಂತಹದ್ದು ಉದ್ದೇಶ. ಹಾಗೆ ಈ ಉಪಾಸನೆಗಳು ಕೂಡ ಹಾಗೆ ಸಕಾಮದಿಂದ ಮಾಡಿದ್ರೆ ನಿಮ್ಮಲ್ಲಿ ಪವಾಡಗಳನ್ನ ಮಾಡುವಂತದ್ದು ಇರುತ್ತವೆ. ತಾವೇ ನೀವು ಮಾಡುವಂತ ಅವಶ್ಯಕತೆ ಇಲ್ಲ, ತಾವೇ ಜನ. ಮತ್ತ ಅನೇಕರಲ್ಲಿ ನಮ್ಮ ಜೀವನದಲ್ಲಿ ನಾವೇನು ಸಾಮಾನ್ಯರಲ್ಲ, ಅನೇಕ ಜನ್ಮದಲ್ಲಿ ಸಂಸ್ಕಾರಗಳು ಅದಾವು. ಎಷ್ಟೋ ಜನ್ಮದಲ್ಲಿ ನಾವು ನಿಷ್ಕಾಮನೆ ಉಪಾಸನೆ ಮಾಡಿದ್ಬಾರ್ದು, ಸಕಾಮದ ಉಪಾಸನೆ ಫಲಗಳು ನಮ್ಗೆ ಕಾಣ್ತಾವ್. ಈಗ ನಾವೆಲ್ಲ ಈ ಶಾಸ್ತ್ರದ ಬಂದೇವಂದ್ರ ಅರ್ಥ ನಾವು ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಉಪಾಸನೆ ಮಾಡೇವಿ ಅಂತ ತಿಳ್ಕೋಬೇಕು ಆತ್ಮೇಲೆ. ಮತ್ತೆ ನೀವು ನಮ್ಮ ಜೀವನದಲ್ಲಿ ಅಗಾಧವಾದ ಸಾಧನೆಗಳನ್ನ ಆಗ್ಯಾವು, ಕುತ್ಕೊಂಡು ವಿಚಾರ ಮಾಡಿ ನೋಡಿ. ಅವೆಲ್ಲ ಅಗಾಧವಾದ ಸಾಧನೆಗಳಿಗೆ ಕಾರಣ ನಾವಲ್ಲ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಸಕಾಮ ಉಪಾಸನೆಯ ಫಲವೇ. ಪವಾಡಗಳಾಗ್ಯಾವ, ಪ್ರತಿಯೊಬ್ಬರ ಜೀವನ ಆಗ್ಯಾವ, ನೋಡುವಂತ ಬುದ್ಧಿ ಬೇಕಷ್ಟೇ. ಅವು ಕಷ್ಟಪಟ್ಟೇವ್ರಿ ಆಗ್ಯಾವ ಅಂತೇವಿ, ಕಷ್ಟಪಟ್ಟು ಅಷ್ಟೋ ಕೊಡೋ ಕೆಲಸ ಆಗಿಲ್ಲ. ಹಂಗ ನಮ್ಮ ಜೀವನದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಹೆಕ್ಕಿ ಹಾಕಬಹುದು ನಮ್ಮ ಅನುಭವಕ್ಕೆ. ಆದ್ದರಿಂದ ಇಲ್ಲಿ ಏನದ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ನಿಷ್ಕಾಮ ಕರ್ಮ, ನಿಷ್ಕಾಮ ಮಾನಸಿಕ ಉಪಾಸನೆ, ಮಾನಸಿಕ ಕರ್ಮ, ಅದ್ರ ಬಗ್ಗೆ ಹೇಳೋದು. ಜೀವ ಸ್ವರೂಪಂ, ಜೀವ ಪ್ರಯತ್ನ, ಜೀವ ಸ್ವರೂಪ, the essential nature of the individual, and whose analysis Krishna established that the individual is neither the perishable body nor the changing body mind, but the changeless consciousness is the nature of the individual. ಪ್ರತಿಯೊಬ್ಬ ವ್ಯಕ್ತಿಯ ಸ್ವರೂಪ ಅವನ ಶರೀರ ಅಲ್ಲ, ಅವನ ಮನಸ್ಸು ಬುದ್ಧಿಯಾದಿಗಳ ಅಂತಃಕರಣ ಚತುಷ್ಟಯ ಅಲ್ಲ. ಇವೆಲ್ಲಗಳ ಹಿಂದೆ ನಿರಾಕಾರ ನಿರ್ಗುಣವಾಗಿರುವಂತಹ ತತ್ವ, ಅದೇ ಆತ್ಮತತ್ವವೇ ಈ ಎಲ್ಲ ಜೀವಿಗಳ ಸ್ವರೂಪ ಇದೆ ಅನ್ನುವಂತಹದ್ದನ್ನ ಭಗವಂತ ಮೊದಲನೇ ಅಧ್ಯಾಯದಾಗ ಮೊದಲಿನ ಶತಕದಲ್ಲಿ ಹೇಳ್ಕೊತ ಬಂದ 2, 3, 4, 5, 6ನೇ ಅಧ್ಯಾಯದವರೆಗೆ ಇದೇ ವಿಷಯ. ಮುಂದೆ ಹೇಳ್ತಾನ ಭಗವಂತ, ಈ ಒಂದು ಅಧ್ಯಾತ್ಮಕ ಪ್ರಗತಿಯನ್ನ ಪ್ರಗತಿ ಸಾಗಬೇಕಾದ್ರೆ ಏನು ವ್ಯಕ್ತಿದು ಏನು ಪ್ರಯತ್ನ ಮುಖ್ಯದು, ಏನು ಹಣೆ ಬರ ಕುಂತ್ರೆ ಆಗ್ತದು. ನಮ್ಮ ಹಣೆ ಬರದಾಗಿಂದ ನಮ್ಮ ಮೋಕ್ಷ ಆಗ್ತದ, ನಾವ್ಯಾಕೆ ಪ್ರಯತ್ನ ಮಾಡಬೇಕು ಅಂತ ಫೆಟಲಿಸಮ್ ಅಂತ ಇಂಗ್ಲಿಷ್. ಹಣೆ ಬರದ ಮೇಲೆ ಭಾರ ಹಾಕಿ ಕೂಡೋದಾರ, ಅದಕ್ಕಂತಾರ ಪ್ರಯತ್ನ ಮಾಡಬೇಕು. ಪ್ರಯತ್ನಕ್ಕೆ ಮಿಕ್ಕಿದ್ದು ಪ್ರಾರಬ್ಧ ಅಂತ. ಕೇವಲ ಪ್ರಾರಬ್ಧ ಅಂತ ಕುಂತ್ರ ಈಗ ನಮಗ ನಮ್ಮ ಹಣೆ ಬರ್ದಾಗಿ ಊಟ ಇದ್ರ ಮಧ್ಯಾಹ್ನ ಊಟ ಸಿಗ್ತದ ಬಿಡು ಅಂತಿಕೊಂಡು ಕುಂಡ್ರಬೇಕಾಗಿತ್ತು. ಅಲ್ಯಾಕ ಪ್ರಯತ್ನ ಮಾಡ್ತೀಪ? ಎಷ್ಟು ಕಟ್ಪಟ್ಟಿ ನಡೆಸಿ ನೋಡು. ಬಟ್ಟಿ ತುಂಬ್ಕೊಳಾಕ ಎಷ್ಟು ಪ್ರಯತ್ನ ಕಟ್ಪಟ್ಟಿ ನಡೆಸಿ ಅಲ್ಲ. ಒಂದು ಹಸಿವು ತಳ್ಕೊಳಾಕ ಆಗ್ಬಾರ್ದು, ಒಂದು ನೀರಡಿಕೆ ತಳ್ಕೊಳಾಕ ಆಗ್ಬಾರ್ದು, ಎಷ್ಟು ಪ್ರಯತ್ನ ನಡೆಸಿದೆಯಲ್ಲ. ನೀನೇನು ಕರ್ಮ ಮಾಡಕತ್ತಿ ಅದರಿಂದ ಫಲ ಏನು ಬಂದದ, ರೂಪಾಯಿ ದುಡ್ಡು, ಅದೇನು ಶಾಶ್ವತ ಫಲ ಐತೇನು? ನೀವು ಮುಂತಿಯಲ್ಲ, ನಿನ್ ಹಸಿವು ಹೀಗಸ್ತದಲ್ಲ, ಅದು ಶಾಶ್ವತ ಫಲ ಐತೇನು? ಇಲ್ಲ, ಅಶಾಶ್ವತ ಫಲ ಅದ. 3 ತಾಸು ಮಾಡಿಸಿಟ್ಟು ಅಶಾಶ್ವತ ಫಲಕ್ಕಾಗಿನ ಇಷ್ಟು ಮುಂಜಾನೆ ಸಂಜೆ ಮಠ ಪ್ಲಾನ್ ಹಾಕಿ ಏನ್ ಮಾಡಿದ್ರೆ ಹೊಟ್ಟು ಬೇಕು, ಏನ್ ಮಾಡಿದ್ರೆ ಹೊಟ್ಟು ಬಂದ ವಿಚಾರ ಮಾಡ್ತೈತಿ. ಮತ್ ನಿರಂತರವಾದಂತ ಸುಖ ಬೇಕಾಗೈತಿ ಅಂದ್ರೆ ಪ್ರಯತ್ನ ಬೇಡವಾ? ಆತ್ಮಜ್ಞಾನ ತನ್ನಿಂದ ತಾನ ಆಗಲಿ ಅಂತಾರಲ್ಲ, ನಮ್ಮ ಮನೆ ಮಾತಾಡಿದ್ರು ಆಗಲಿ ಬಿಡ್ಲಿ ಅಂತೀಯಲ್ಲ. ಏನ್ ಹೇಳ್ಬೇಕು ನಿನಗೆ? ಹುಚ್ಚ ಅನ್ಬೇಕು, ಶಾಣ ಆಗ್ಬೇಕಪ್ಪ. ಯಾವುದೇ ಸಾಧನೆ ಮಾಡ್ಬೇಕಾದ್ರೂ ಪ್ರಯತ್ನ ಬೇಕು. ಪ್ರಯತ್ನ ಮಾಡಿದ್ರು ಸಿಗ್ಲಿಲ್ಲ ಅಂದ್ರೆ ಅವಾಗ ಪ್ರಾರಬ್ಧ ಅಂತ ಒಪ್ಕೋಬೇಕು. ಇದು ಶಾಸ್ತ್ರದ ನಿಯಮದ. ಪ್ರಯತ್ನ ಮಾಡಿದ್ರೆ ಪ್ರಾರಬ್ಧ ಅಂತ ಕೂತ್ರೆ ಅದು ಒಳ್ಳೆಯ ಲಕ್ಷಣ ಅಲ್ಲ. ಪ್ರಯತ್ನ ಮಾಡ್ಬೇಕು. ಅದರಿಂದ ನಾವು ಜೀವನದ ಹೊಟ್ಟೆ ತುಂಬಿಕೊಳ್ಳೋಕೆ ಇಷ್ಟು ಪ್ರಯತ್ನ ಮಾಡ್ತೀವಿ ಅಂದ್ರೆ ಮೋಕ್ಷಕ್ಕಾಗಿ ಇನ್ನೂ ಅದರ 10 ಪಟ್ಟು ಪ್ರಯತ್ನ ಮಾಡಬೇಕು. ಏನು ಒಂದು ಸಾಧಾರಣ ಸಾಮಾನ್ಯ ಜನರ ಜೀವನದಾಗ ಏನು ಒಂದು ಅಪಾಯ ಕೂಡ ಐತಿ ಅಂದ್ರೆ, ಈ ಮೋಕ್ಷ ಪುರುಷಾರ್ಥವನ್ನ ಪಡಿಬೇಕು ಅಂತ ಹೋದವರು ಅನಾಯಾಸವಾಗಿ
ಈ ಹಣೆ ಬರದಾಗ ಹಾಕಿ ಪ್ರಯತ್ನ ಮಾಡೋದು ಬಿಡ್ತಾರ. ಉಳಿದೆಲ್ಲ ಪ್ರಯತ್ನ ಮಾಡ್ತಾರ, ಇಲ್ಲಿ ಬಂತಂದ್ರೆ ಹಣೆ ಬರದಾಗ ಹಾಕ್ತಾರ. ನಮ್ಮ ಹಣೆ ಬರದಾಗ ಮುಗಿಸಿದ್ರೆ ಆಗ್ಲಿ ಬಿಡಪ್ಪ, ಆಗ್ಲಿಕ್ಕಂದ್ರೆ ಆಗುದಿಲ್ಲ ಅಂದ್ರೆ ತಗೊಂಡು ಪ್ರಯತ್ನ ಮಾಡಿ ಏನ್ ಮಾಡೋದು, ಪ್ರಯತ್ನ ಬಿಡ್ತಾರ. ಇಂಥವ್ರಿಗೆ ಅದಕ್ಕೆ ಇದು ಒಂದು ಅಪಾಯ ಐತಿ. ಅಂದ್ರೆ ಇಲ್ಲಿ ಬಂದು ಅವ್ರು ಹಣೆ ಬರದಾಗ ಹಾಕ್ತಾರ. ಎಸ್ಪೆಷಲಿ ವೆನ್ ವಿ ಫೇಸ್ ಸಮ್ ಫ್ಯೂ ಪ್ರಾಬ್ಲಮ್. ಜೀವನದಾಗ ಕೆಲವೊಂದು ಸಮಸ್ಯೆಗಳ ನಮ್ಮ ಜೀವನದಾಗ ಬಂದು ಬಂದ್ರೆ ಅವ ಎಲ್ಲಾ ಜೀವನ ಹಿಂಗಾದ್ರೆ ತಿಳ್ಕೊಂಡ್ಬಿಡ್ತಾನೆ. When we face few family failures, we conclude that nothing is in our hand. ನೋಡ್ಪ, ನಮ್ಮ ಕೈಯಾಗ ಏನಿಲ್ಲ, ನಮ್ಮ ಕೈಯಾಗ ಏನಿಲ್ಲ. ನಾವು ಬಹಳ ಪ್ರಯತ್ನ ಮಾಡಿದ್ರೆ ಏನು ಹಣಿಕೋದು ಮಿಣಿ ಮಾಡಕ್ ಆಗುವುದು. ನಮ್ಮ ಮನೆ ಬರದಿದ್ರೆ ಆಗ್ತೈತಿ ಅಂತವಿ. ಯಾಕ 2-3 ಘಟನೆಗಳು ನಮ್ಮ ಕೈ ಕೊಟ್ಟು ಅಂದ್ರೆ ನಾವು ಇಂಥ ಒಂದು ಫೆಟಲಿಸಮ್, ಹಣೆ ಬರ ಅನ್ನುವಂತ ಒಂದು ಇದಕ್ಕೆ ಮಾರು ಹೋಗ್ಬಿಡ್ತೇವೆ, ಪ್ರಯತ್ನವನ್ನು ಕಡಿಮೆ ಮಾಡ್ತೇವೆ. This is the most dangerous fatalistic approach which is fatal ಅಂತ. ಈ ವಿಧಿ ಮ್ಯಾಗ ಹಾಕುವಂತದ್ದು, ನಮ್ಮ ಹಣೆ ಬರದ ಮ್ಯಾಗ ಹಾಕುವಂತದ್ದು ಏನೈತಿ, ಇದು ಇಂಗ್ಲಿಷ್ ವಾಚ್ ಅನ್ನುವಂಥದ್ದು. ಫೆಟಲಿಸ್ಟಿಕ್ ಅಪ್ರೋಚ್ ಇಸ್ ಫೇಟಲ್ ಅಂತ. ಅಂದ್ರೆ ಈ ವಿಧಿವಾದ ಏನದ, ಇದು ಮಾರಣಾಂತಿಕ ಅದ. ಈ ವಿಧಿ ಮ್ಯಾಗ ಹಾಕಿ ಕೊಡುವುದು ಏನದ, ಇದು ಹೇಳಿ ಲಕ್ಷಣ ಅದ. ಇದು ಒಳ್ಳೆ ಸಾಧಕ ಲಕ್ಷಣ ಅಲ್ಲ. ಇದು ಏನು ಮಾಡ್ತೇವೆ ಅಂದ್ರೆ, ನಾವು ಆಧ್ಯಾತ್ಮಿಕ ಫಲದಿಂದ ಪ್ರಗತಿಯನ್ನು ಸಾಧಿಸದೆ ನಾವು ಆಧ್ಯಾತ್ಮಿಕ ಫಲದಿಂದ ನ್ಯೂನತೆ ಹೊಂದ್ತೀವಿ, ಅದರಿಂದ ವಂಚಿತರಾಗ್ತೀವಿ. ನಾವೆಲ್ಲರೂ ಹುಟ್ಟಿದ್ದು ಮೋಕ್ಷವನ್ನು ಪಡೆಯಲಿಕ್ಕೆ. ಬಡ್ಡಿ ತುಂಬಿಕೊಂಡು ಸಂಸಾರ ಮಾಡ್ಲಿಕ್ಕೆ ಬಂದಿಲ್ಲ ಆತ್ಮೀಯರೇನು. ಆಹಾರ ನಿದ್ರಾ ಭಯಮೈಷ್ಟು ನಂಚ ಸಾಮಾನ್ಯ ಬೇತ ಪಶುವೇ ನರಾಣ. ಪಶುಗಳಿಗೂ ಮತ್ತು ನರರಿಗೂ ಇವು ಆಹಾರ ನಿದ್ರಾ ಭಯ ಇವು ಸಮಾನ ಅದಾವ. ಅವು ಮಕ್ಕಳು ನಡೀತಾವ, ಅವು ನಿದ್ರಿ ಮಾಡ್ತಾವ, ಅವು ಸಂಸಾರ ಮಾಡ್ತಾವ. ಮತ್ತೆ ಮನುಷ್ಯ ನೀನು ಈ ಒಂದು ಸೃಷ್ಟಿಯ ಕಿರೀಟ ಅಂತ ಯಾಕೆ ಅನ್ಸ್ಕೋಬೇಕು? ನಿನ್ನಲ್ಲಿ ವಿವೇಕ ಶಕ್ತಿಯಿಂದ ನಿನ್ಗೆ ಏನದ ಈ ಕಿರೀಟ ಕೊಟ್ಟರು. ಯು ಆರ್ ದ ಕ್ರೌನ್ ಆಫ್ ದ ಕ್ರಿಯೇಷನ್. ಈ ಸೃಷ್ಟಿಯಲ್ಲಿ ನೀನು ರಾಜ, ನೀನು ಸಾಮ್ರಾಟ ಅಂತ ಯಾಕೆ ಹೋಗಬೇಕು? ಇವ ಮೂರ ಮಾಡೋದ ನಿನ್ನ ಉದ್ದೇಶ ಇತ್ತಂದ್ರೆ ನಿನಗೆ ಯಾಕೆ ಈ ಸೃಷ್ಟಿಯ ಸಾಮ್ರಾಟ ಅನ್ಬೇಕು? ಈ ಸೃಷ್ಟಿಯ ಚಕ್ರವರ್ತಿ ಅಂತ ಯಾಕೆ ಅನ್ಬೇಕು? ಏನಾದ್ರೂ ಒಂದು ವಿಶೇಷವಾದಂತಹದ್ದು ಇರ್ಬೇಕಲ್ಲ. ಈ ಪ್ರಾಣಿಗಳಿಗಿಂತ ವಿಶೇಷ ಏನದ ನಮ್ಮಲ್ಲಿ ವಿವೇಕ ಶಕ್ತಿ, ಆ ವಿಚಾರ ಮಾಡುವಂತ ಶಕ್ತಿ. ಅದನ್ನ ಬೆಳೆಸಿಕೊಳ್ಳಿಕ್ಕಂತಂದ್ರೆ ನಾವು ಪಶುಗಳಿಗೆ ಸಮಾನ ಆಗ್ತೇವೆ. Therefore, Krishna used a strong warning in first 6 chapters. ಆದ್ದರಿಂದ ಭಗವಂತ ಈ ಮೊದಲಿನ 6 ಅಧ್ಯಾಯಗಳಲ್ಲಿ ಎಚ್ಚರಿಕೆ ಕೊಡ್ತಾನ. ಹಣೆ ಬರದಾಗ ಹಾಕಿ ಸುಮ್ಮ ಕೊಂಡಿರ್ಬೇಡ್ರಿ, ಕೈ ಕಟ್ಕೊಂಡು ಕೊಂಡಿರ್ಬೇಡ್ರಿ, ಪ್ರಯತ್ನ ಮಾಡಿ. ನೆವರ್ ಟೇಕ್ ದಿಸ್ ಟು ಫೆಟಲಿಸ್ಟಿಕ್ ಅಪ್ರೋಚ್. ಇಟ್ ಇಸ್ ನಾಟ್ ದಟ್ ಎವ್ರಿಥಿಂಗ್ ಇಸ್ ಪ್ರೀಡಿಟೆಡ್. ನೋಡ್ರಿ, ಏನಾಗುತ್ತೆ ಮೊದಲ ಹಣೆ ಬರ್ದಾಗ್ರಿ. ದೇವರು ನಮ್ಮ ಹಣೆ ಬರ್ದಾಗ ಬರ್ತಿದ್ದಂದ್ರೆ ಆಕೈತಿ, ಇಲ್ಲಾಂದ್ರೆ ಹಣಿಗೆ ಹೋದ್ ಮಣಿ ಮಾಡಿದ್ರು ಆಗೋದಿಲ್ಲ. You have got control over your future. You can take charge of your future. Krishna says, doesn't say that I have got total control. Krishna says, I am not totally helpless. ಎಲ್ಲ ಭಗವಂತ ಕೈಯಾಗ ಕೈ ಚೆಲ್ಲಿ ಕೊಂಡಿರ್ಬೇಡ್ರಿ, ಎಲ್ಲಾನು ನಮ್ಮ ಕೈಯಾಗಿಲ್ಲ ಅಂತ ನಮ್ಮ ಭಗವಂತ ಐತಿ. ಎಷ್ಟೋ ಒಂದು ಸ್ವಲ್ಪ ಪ್ರಮಾಣದಾಗ ನಮ್ಮ ಕಡೆ ಐತಿ, ಇಲ್ಲಂತಲ್ಲ. ನಿಮ್ಮ ಪ್ರಯತ್ನದಾಗೂ ಅಷ್ಟೇ ಐತಿ. ನನ್ನ ಕೈಯಾಗ ಎಷ್ಟು ಅಧಿಕಾರ ಐತಿಯೋ ನಿಮ್ಮ ಪ್ರಯತ್ನದಾಗೂ ಅಷ್ಟೇ ಅಧಿಕಾರ ಅದ. 50-50 ಅದ, ವಿಚಾರ ಮಾಡ್ರಿ ಅಂತ ಭಗವಂತ. ನನ್ನ ಕೈಯಾಗ ಪೂರ್ಣ ಕಂಟ್ರೋಲ್ ಐತಿ, ಕಂಟ್ರೋಲ್ ನಿಯಂತ್ರಣ ಇಲ್ಲಂತಲ್ಲ ನನ್ನ ಕೈಯಾಗ. ಆದ್ರೂ ಪೂರ ನನ್ನ ಕೈಯಾಗ ಇಲ್ಲ. ಅದು ನಿಮ್ಮ ಪ್ರಯತ್ನದಾಗೂ ಅದ. ನಿಮ್ಮ ಪ್ರಯತ್ನದಕ್ಕ ಫಲ ಕೊಡೋದು ನನ್ನ ಕೆಲಸ ಅದ. ಒಂದ್ ವೇಳೆ ನಿಮ್ಮನ್ನ ನೀವು ಎತ್ತಿಕೊಳ್ಳಿಕ್ಕೆ ನೀವು ಎತ್ತಬೇಕು, ನಿಮ್ಮನ್ನ ನೀವು ನಾಲಿಗೆ ಉದ್ಧಾರ ಮಾಡ್ಕೋಬೇಕನ್ನುವಂಥದ್ದು ನಿಮಗಿಲ್ಲ ಅಂದ್ರೆ ನಾನು ನಿಮಗೆ ಏನು ಮಾಡಕ್ಕಾಗುದಿಲ್ಲ ಭಗವಂತ. I do have a control of the whole in deciding my future and therefore take charge of your life. You are responsible for your future. This is called ಜೀವ ಪ್ರಯತ್ನ, ಪುರುಷ ಪ್ರಯತ್ನ. ಇದಕ್ಕಂತಾರ ಪುರುಷ ಪ್ರಯತ್ನ, ಇದಕ್ಕಂತಾರ ಜೀವ ಪ್ರಯತ್ನ. ನಿಮ್ಮ ಪ್ರಯತ್ನ ಅವಶ್ಯಕ.
ಅಸರ್ಟೇಷನ್ ಆಫ್ ಫ್ರೀ ವಿಲ್, ಆ ಒಂದು ಪ್ರಯತ್ನ ಇದ್ದಕ್ಕೆ ನಿಮಗ ಸ್ವತಂತ್ರವಾದಂತಹ ವಿಚಾರ ಮಾಡುವಂತ ಶಕ್ತಿ ಕೊಟ್ಟಿದ್ದಲ್ಲಿ ಪ್ರತಿಪಾದನೆ ಮಾಡ್ಯಾರ. ಏನದ ಇಚ್ಛಾಶಕ್ತಿಯನ್ನು ಕೊಟ್ಟಾನ ಭಗವಂತ ನಮಗೆ. ಯಾಕೆ ಕೊಟ್ಟಾನ? ಇಚ್ಛಾಶಕ್ತಿ ಕೊಡ್ಬಾರ್ದಾಗಿತ್ತಲ್ಲ. ಆ ಪ್ರಾಣಿಗಳಿಗೆ ಇಚ್ಛಾಶಕ್ತಿ ಅದೇನು? ಇಲ್ಲ, ಅವ್ರಿಗೆ ಇಚ್ಛಾ ಮಾಡಕ್ ಬರುದಿಲ್ಲ. ಮತ್ತೆ ಭಗವಂತ ಮನುಷ್ಯರಿಗೆ ಏನು ಇಚ್ಛಾಶಕ್ತಿ ಕೊಟ್ಟಾನ ಅಂತಂದ್ರೆ, ನೀನು ಇಚ್ಛಿತ ವಸ್ತುವನ್ನು ನೀನು ಪಡಿಬಹುದು ಅಂತ ಅರ್ಥ. ಆ ಇಚ್ಛಿತ ವಸ್ತುವನ್ನ ಪಡೆಯಲಿಕ್ಕೆ ನೀನು ಪ್ರಯತ್ನ ಮಾಡುವಂತ ಅರ್ಥ. ಎಲ್ಲೋ ಒಂದ್ಸಲ ಎರಡ್ ಸಲ ನಿನಗ ನಿರಾಶೆ ಆಗಿರ್ಬಹುದು, ಪ್ರಯತ್ನ ಮಾಡಿದ್ರು ಫಲ ಸಿಗ್ಬೇಕಿಲ್ಲ. ಆದ್ರ ಅರ್ಥ ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾನೆ ಭಗವಂತ. ಹೇಳ್ತಾನ ಇದನ್ನೆಲ್ಲ ಜೀವ ಸ್ವರೂಪ ವಾಸ್ ದ ಫಸ್ಟ್ ಟಾಪಿಕ್, ಜೀವ ಪ್ರಯತ್ನ ವಾಸ್ ದ ಸೆಕೆಂಡ್ ಟಾಪಿಕ್, ಅಂಡ್ ಥರ್ಡ್ ಟಾಪಿಕ್ ವಾಸ್ ಕರ್ಮಯೋಗ ಆಸ್ ಎ ವೆರಿ ಇಂಪಾರ್ಟೆಂಟ್ ಸ್ಪಿರಿಚುವಲ್ ಸಾಧನ. ಕರ್ಮಯೋಗವನ್ನ ಹೇಳ್ಕೊಂತ ಅದನ್ನ ಸಾಧನೆಯನ್ನು ಹೇಳ್ಕೊಂತ ಭಗವಂತ ಮೊದಲಿನ 6 ಅಧ್ಯಾಯಗಳು. ಕರ್ಮಯೋಗ ಸಾಧನ ವಾಸ್ ಆಲ್ಸೋ ಹೈಲೈಟೆಡ್ ಅಪ್ ಟು ದ ಎಂಡ್ ಆಫ್ 6th chapter. 6ನೇ ಅಧ್ಯಾಯದವರೆಗೆ ನಿಷ್ಕಾಮ ಕರ್ಮಯೋಗ. ಕರ್ಮಯೋಗ ಅಂದ್ರೆ ಕರ್ಮಯೋಗ ಅಂದ್ರೆ ನಿಷ್ಕಾಮ ಅದ. ಅದಕ್ಕೆ ನಾವು ಏನದ ಕರ್ಮಯೋಗವನ್ನ ಹೆಚ್ಚಿಗೆ ಮಹತ್ವವನ್ನು ಕೊಟ್ಟು ಭಗವಂತ 2, 3, 4, 5, 6 ಅಧ್ಯಾಯ 6 ಅಧ್ಯಾಯದಲ್ಲಿ ಹೆಚ್ಚಿಗೆ ಏನ್ ಕೊಟ್ಟು ಹೇಳ್ಯಾನಪ್ಪ ಅಂದ್ರೆ ಕರ್ಮಯೋಗವನ್ನ ಹೇಳ. 7ನೇ ಅಧ್ಯಾಯದಿಂದ ಉಪಾಸನಾ ಯೋಗವನ್ನ ಹೇಳಾಮದಾನ. ಇಲ್ಲಿ ಒಂದೇ ವಿಷಯ ಏನ್ ಹೇಳ್ತಾರೆ, ಇಲ್ಲಿ ಒಟ್ಟ 3 ವಿಷಯ ಹೇಳ್ತಾರೆ. 7ರಿಂದ 12ನೇ ಅಧ್ಯಾಯದೊಳಗ ಅವು ಏನಂದ್ರ ಈಶ್ವರ ಸ್ವರೂಪ ಹೇಳ್ತಾನೆ. ಅಲ್ಲಿ ಜೀವ ಸ್ವರೂಪ ಹೇಳಿದ, ಇಲ್ಲೇ ಈಶ್ವರ ಸ್ವರೂಪ ಹೇಳ್ತಾನೆ. 2ನೇದು ಏನಂತಂದ್ರ ಅಲ್ಲಿ ಇಲ್ಲಿ ಈಶ್ವರನ ಅನುಗ್ರಹ ಹೇಳ್ತಾರೆ. ಅಲ್ಲಿ ಏನಂದ್ರ 2ನೇದು ಏನಂದ್ರ ಅಲ್ಲಿ ಪ್ರಯತ್ನ, ಜೀವ ಪ್ರಯತ್ನ ಇತ್ತು. ಇಲ್ಲಿ ಈಶ್ವರನ ಅನುಗ್ರಹ. ಅಲ್ಲೇ 3ನೇದು ಏನ್ ಫಲ ಇತ್ತು? ಕರ್ಮಯೋಗ ಇತ್ತು. ಇಲ್ಲೇ 3ನೇದು ಏನದ? ಉಪಾಸನೆ ಯೋಗ. ಹಿಂಗ 3 ರೀತಿಯ ಸಾಧನೆಗಳು 7ನೇ ಅಧ್ಯಾಯದಾಗ ಅಗ್ನಿ ಏನದ ಹೈಲೈಟ್ ಅಂದ್ರೆ ಅವನ್ನ ಸ್ಫುಟವಾಗಿ ಹೇಳ್ಕೊಂತ ಬಂದ. ಪರಮಾತ್ಮನನ್ನ ಧ್ಯಾನ ಮಾಡ್ರಿ. ನಿರಾಕಾರ ನಿಲ್ಕೋದಿಲ್ಲ ಅಂದ್ರೆ ಸಾಕಾರದಿಂದ ಮಾಡ್ರಿ. ನಿಷ್ಕಾಮದಿಂದ ಆಗೋದಿಲ್ಲ ಸಕಾಮದಿಂದ ಮಾಡ್ರಿ. ಸಕಾಮದಿಂದ ಮಾಡಿದ್ದ ಫಲವನ್ನ ಭಗವಂತಗೆ ಅರ್ಪಿಸಿ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ರಿ. ಯಾವ ಮಟ್ಟಕ್ಕೆ ಹೋಗ್ಬೇಕು ಆ ಮಟ್ಟಕ್ಕೆ ಬಂದ ಹೇಳ್ತಾನ ಭಗವಂತ. ಅವನ ಮಟ್ಟಕ್ಕೆ ನಾವು ಹೋಗೋದಿಲ್ಲ, ಗೊತ್ತದ ಅವಂಗ. ಭಗವಂತಗೆ ಗೊತ್ತದ, ನಾ ಹೇಳೋ ಮಟ್ಟಕ್ಕೆ ಇವ್ರು ಬರೋದಿಲ್ಲ, ಇವ್ರ ಮಟ್ಟಕ್ಕೆ ನಾ ಎಳಿಬೇಕು ಅಂತ ತಿಳ್ಕೊಂಡು ಕರುಣೆಯಿಂದ ನಮ್ಮ ಮಟ್ಟಕ್ಕೆ ಬಂದು ಹೇಳ್ತಾನೆ. ಅದಕ್ಕೇನಂದ್ರು ಸಗುಣ ಉಪಾಸನೆಯನ್ನು ಹೇಳಿದ್ರು, ಈಶ್ವರ ಸ್ವರೂಪ ಹೇಳಿದ್ರು, ಈಶ್ವರನ ಅನುಗ್ರಹ, ಈಶ್ವರ ಧ್ಯಾನ, ಇವೆಲ್ಲವೂ ಫೋಕಸ್ ಆಗ್ತಾವ 7ರಿಂದ 12ನೇ ಅಧ್ಯಾಯದ ಪರ್ಯಂತ. ಬರೀ 7ನೇ ಅಧ್ಯಾಯ ಅಷ್ಟ ಅಲ್ಲ, ಈ 6 ಅಧ್ಯಾಯಗಳ ಮೇನ್ ವಿಚಾರ ಸಂಕೀರ್ಣ ಹಿಂಗದ. ಈ ಒಂದು ಬ್ಯಾಕ್ ಗ್ರೌಂಡ್, ಈ ಒಂದು ಹಿನ್ನೆಲೆಯೊಂದಿಗೆ ನಾವು ಈಗ 7ರಿಂದ 12ನೇ ಅಧ್ಯಾಯ ಬಸ್ ಮೂಲಕ ಈ ಹಿನ್ನೆಲೆ ಇರ್ಬೋದು. ಮೊದಲ ಈಗ 7ನೇ ಅಧ್ಯಾಯದಾಗ ಭಗವಂತ ಏನ್ ಮಾಡಿದ? ಮೊದಲ 3 ಅಧ್ಯಾಯದಾಗ ಈ ಅಧ್ಯಾಯದ ಹೆಸರು ಹೇಳುವಂಗ ಜ್ಞಾನ ವಿಜ್ಞಾನ ಯೋಗ ಅಂತದ. ಜ್ಞಾನ ವಿಜ್ಞಾನ ಯೋಗ ಅಂದ್ರೆ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಅಂತ ಅರ್ಥ ಮಾಡಿದೆ ನಾವು. ಯಾರಿಗಾದ್ರೂ ನೆನಪಿದ್ರ ನೆನಪಿಗೆ ತರ್ಕೊಡ್ರಿ, ಇಲ್ಲ ಅಂದ್ರೆ ನೆನಪಿಗೆ ತರ್ಕೊ. ಏನಂತ ಹೇಳಿದ್ವಿ? ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನಕ್ಕ ಇಲ್ಲಿ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳಿದ್ವಿ. ಏನ್ರಿ ಜ್ಞಾನ ಅಂದ್ರೆ ಪರಮಾತ್ಮನು ಇದ್ದಾನೆ ಅನ್ನುವಂತ ಜ್ಞಾನ. ಇದಕ್ಕೇನಂತೇವಿ ನಾವು? ಜ್ಞಾನ ಅಂತೀವಿ. ಪರಮಾತ್ಮನು ನಾನೇ ಇದ್ದೇನೆ ಅನ್ನುವಂಥದ್ದು ಏನದ? ಅಪರೋಕ್ಷ ಜ್ಞಾನ. ಇದಕ್ಕಂತೇವಿ ವಿಜ್ಞಾನ. ಇಲ್ಲಿ ನೆನಪು ಹೋಗುದು. ಟೆಕ್ನಿಕಲ್ ವರ್ಡ್ಸ್ ವಿಚ್ ಆರ್ ಕಾಯಿನ್ಡ್ ಇನ್ ದ 7th chapter ಆರ್ ಜ್ಞಾನಂ ಅಂಡ್ ವಿಜ್ಞಾನಂ. ಇಲ್ಲಿ ಜ್ಞಾನ ವಿಜ್ಞಾನ ಅಂದ್ರೆ ಈ ಒಂದು ಅರ್ಥ ತಗೋಬಹುದು, ಹೊರಗಿನ ಅರ್ಥ ತಗೋಬ. ಮೊದಲ 3 ಶ್ಲೋಕದಲ್ಲಿ ಭಗವಂತ ಇದನ್ನು ಹೇಳಿದ. ಈ ಒಂದು 30 ಅಧ್ಯಾಯದ 7ನೇ ಅಧ್ಯಾಯದಲ್ಲಿ ಮೊದಲನೇ 3 ಅಧ್ಯಾಯದೊಳಗ ಅಪರೋಕ್ಷ ಜ್ಞಾನವನ್ನು ಹೇಳ್ಕೊತ ಬಂದ. ಆ ಪರಮಾತ್ಮನ ಜ್ಞಾನಕ್ಕೆ ಒಂದು ಸಗುಣ ಈಶ್ವರ ಜ್ಞಾನ, ಒಂದು ನಿರ್ಗುಣ ಈಶ್ವರ ಜ್ಞಾನವನ್ನು ಹೇಳ್ಕೊಂಡು ಬಂದ.
ವಿಜ್ಞಾನವನ್ನ ಏನಂದ, ನಿರಾಕಾರ ನಿರ್ಗುಣನ ಪರಮಾತ್ಮನ ಪರಾಸ್ವರೂಪವನ್ನು ಹೇಳ್ಕೊಂಡು ಬಂದ. ನಿರ್ಗುಣ ಈಶ್ವರ ಜ್ಞಾನ, ವಿಜ್ಞಾನಂ ಭವತಿ. ಸಗುಣ ಈಶ್ವರ ಜ್ಞಾನಂ ಕೇವಲ ಜ್ಞಾನಂ ಭವತಿ. ಅಂಡ್ ಅರ್ಜುನ, ಐ ಆಮ್ ಗೋಯಿಂಗ್ ಟು ಗಿವ್ ಯು ಬೋತ್ ಜ್ಞಾನಂ ಅಂಡ್ ವಿಜ್ಞಾನ. ಈ 7ನೇ ಅಧ್ಯಾಯದಾಗ, ಏ ಅರ್ಜುನ, ನನಗೆ ಜ್ಞಾನವನ್ನು ವಿಜ್ಞಾನವನ್ನು ಎರಡೂ ಹೇಳ್ತಾ ಇದ್ದೇನೆ. ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಎರಡೂ ಹೇಳ್ತಾ ಇದ್ದೇನೆ. ಅನ್ಯ ದೇವತಾ ಉಪಾಸನ ಮತ್ತು ಪಾರಮಾರ್ಥಿಕ ಬ್ರಹ್ಮ ಸ್ವರೂಪದ ವಿಚಾರವನ್ನು ಹೇಳುತ್ತಿದ್ದೇನೆ. And then Krishna glorifies the knowledge. Do not approach this knowledge as a time pass. ಭಗವಂತ ಎಚ್ಚರಿಕೆಯನ್ನು ಕೊಡ್ತಾವ. ಯಾರಾದ್ರೂ ಟೈಮ್ ಪಾಸಿಗೆ ಬಂದೀವಿ ಅಂತಂದ್ರೆ ಈ ವಿದ್ಯೆಯನ್ನ ಕಲೀಲಿಕ್ಕೆ ಟೈಮ್ ಪಾಸ್ ಸಲುವಾಗಿ ಬರಕ್ ಹೋಗ್ಬೇಡ್ರಿ. ಇದು ಜೀವನದ ಪರಮ ಗುರಿ ಅಂತ ತಿಳ್ಕೊಂಡು ಇದನ್ನ ಕಷ್ಟಪಟ್ಟು ಸಾಧನೆ ಮಾಡ್ಲಿಕ್ಕೆ ಬರ್ರಿ ಅಂತ ಭಗವಂತ. ಟೈಮ್ ಪಾಸ್ ಬರಕ್ ಹೋಗ್ಬೇಡ್ರಿ. ಬಿಕಾಸ್ ಸಂಡೇ ಇಸ್ ಹಾಲಿಡೇ, ನಥಿಂಗ್ ಎಲ್ಸ್ ಟು ಡೂ, ಟೇಕ್ ಇಟ್ ಸೀರಿಯಸ್ಲಿ. ಇದು ಸಂಡೇ ಐತಿ ಕ್ಲಾಸು, ಏನೋ ಟೈಮ್ ಪಾಸ್ ಆಗ್ತದೆ. ಅಪ್ಪವರು ಸಂಡೇ ಇಟ್ಟಾರ, ವಾರಕ್ಕೊಮ್ಮೆ ಚೆನ್ನೈ ಹೋಗಿ ಈ ಕ್ಲಾಸು ದಿವ್ಸಕ್ಕೆ ಒಂದು ವಾರಕ್ಕೊಮ್ಮೆ ಕ್ಲಾಸ್ ಇರ್ತದೆ. ಅವತ್ತು ಸುಟಿ ಇರ್ತದ, ಅದಕ್ಕೆ ಸುಟಿ ಅದ ಟೈಮ್ ಪಾಸ್ಗೆ ಅಂತ ಬರಕ್ ಹೋಗ್ಬೇಡ್ರಿ. ಇದನ್ನ ಸೀರಿಯಸ್ ಅಂತ ತಿಳ್ಕೊಂಡು ಬರುವುದಾದ್ರೆ ಬರ್ರಿ, ಫಲ ಸಿಗ್ತದ. ಟೈಮ್ ಪಾಸ್ ಅಂತ ಬಂದ್ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಫಲ ಸಿಗುದಿಲ್ಲ. ಅಷ್ಟ ನಾ ಏನ್ ಬೇಡ ಅನ್ನಂಗಿಲ್ಲ, ಬರ್ರಿ, ಆದ್ರೆ ನಿಮ್ಗೆ ಫಲ ಸಿಗಂಗಿಲ್ಲ. ಇದನ್ನ ಮನುಷ್ಯ ಮೇಲೆ ತಗೊಂಡು ಸಾಧನೆಯನ್ನು ಮಾಡ್ತೀವಿ. ಬದುಕು ಮಾಡಕ್ಕೆ ಏನು ಪ್ರಯತ್ನ ಮಾಡಕತ್ತೀವಲ್ಲ, ಹಗಲು ರಾತ್ರಿ ಅದು ಅಲ್ಲಿ ಬರ್ತೈತಿ, ಇದನ್ನ ಇವ್ ಕೊಡ್ಬೇಕು, ಅದನ್ನ ಇವ್ ಕೊಡ್ಬೇಕು, ಅದು ಸರಿ ಆಗ್ತೈತಿ ಅಂದ್ರೆ ಮುಂದೆ ನಮ್ಗೆ ಯಾವ್ದು ಸಮಸ್ಯೆ ಆಗಂಗಿಲ್ಲ. ಇದನ್ನ ಹೋಗಿ ಬ್ಯಾಂಕ್ನಾಗ ಇಡಬೇಕು, ಇದನ್ನ ಹೋಗಿ ಬಂಗಾರ ತರಬೇಕು, ಇದಷ್ಟು ಹೋಗಿ ಹೊಲಕ್ಕೆ ಹಾಕ್ಬೇಕು, ಪ್ಲಾನ್ ಮಾಡ್ತೇವಲ್ಲ. ಕೆಟ್ಟ ಹೋಗೋ ಸಂಸಾರಕ್ಕೆ ಪ್ಲಾನ್ ಮಾಡಾಕತ್ತಿದಿ, ಕೆಡದೇ ಇರುವಂತ ಪಾರಮಾರ್ಥ ತತ್ವಕ್ಕೆ ಎಷ್ಟು ಪ್ಲಾನ್ ಮಾಡ್ಬೇಕು, ಅಷ್ಟು ಸೀರಿಯಸ್ ತಗೊಂಡು ಇದಕ್ಕೆ ಏನದ ಕಾರ್ಯಪ್ರವೃತ್ತರಾಗಿರಿ. ಟೈಮ್ ಪಾಸ್ ಆದಂಗ ಆ ತಾಳ ಮಗನ ಮದುವೆ ಅನ್ನೋದು ಬೇಡ ಅಂತಾರ ಅವ್ರಿಗೆ. ಬಿಕಾಸ್ ಇಟ್ ಇಸ್ ವೆರಿ ವೆರಿ ರೇರ್ ನಾಲೆಜ್. ಇದನ್ನ ಬಹಳ ವಿರಳವಾದಂತ ಜ್ಞಾನ ಅದು. ಇದು ಹೇಳಿದ್ರು ತಿಳಿಯುದಿಲ್ಲ ಅಂತ ಜ್ಞಾನ ಅದ. ಇದು ಬಿಚ್ಚಿ ಹೇಳಿದ್ರು ಬಿಚ್ಚಿ ಇದ್ದಕ್ಕಿದ್ದಂಗೆ ತಿಳ್ಕೊಳಕ್ ಆಗುದಿಲ್ಲ ಅಂತ ಜ್ಞಾನ ಅದ ಇದು. ಮತ್ತೆ ಇದಕ್ಕೆ ಬಹಳ ಕಿಮ್ಮತ್ತದ. ಮತ್ತ ಅದು ಏನ್ ಮಾಡ್ತದ ಅಂದ್ರೆ ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡುವಂತ ಸಾಮರ್ಥ್ಯ ಉಳಿತದೆ ಈ ಜ್ಞಾನ. ಮತ್ತ ಈ ಜ್ಞಾನವನ್ನು ಗಳಿಸಿದ್ರೆ ಎಲ್ಲವನ್ನು ಜ್ಞಾನವನ್ನು ಗಳಿಸಿದಂತ ಅನುಭವ ಆಗ್ತದೆ. ಇನ್ನೇನೋ ಗಳಿಸಬಾರದು ಅನಿಸ್ತದೆ. ಆ ಗಳಿಸ್ಬೇಕು, ಪಡಿಬೇಕು ಅನ್ನುವಂಥದ್ದನ್ನ ಇದು ನಮ್ಗೆ ತೃಪ್ತಿ ಆಗಿಬಿಡ್ತದ. ನಮಗೇನ್ ತೃಪ್ತಿ ಆಗ್ಬೇಕು, ಎರಡು ಹಂತದಲ್ಲಿ ನಮ್ಗೆ ತೃಪ್ತಿ ಆಗ್ಬೇಕು. ಏನಾಗ್ಬೇಕು ತೃಪ್ತಿ ಅಂದ್ರೆ ಭಾವನಾತ್ಮಕವಾಗಿ ಪೂರ್ಣ ಆಗ್ಬೇಕು, ಮತ್ತೆ ನಮ್ದು ಬುದ್ಧಿಯಿಂದನೂ ಪೂರ್ಣ ಆಗ್ಬೇಕು. ಇವು ಎರಡೂ ಪೂರ್ಣದಿಂದ ಆಗ್ಬೇಕಂದ್ರೆ ಜಗತ್ನಾಗ ಇದನ್ನ ಬಿಟ್ಟರೆ ಬೇರೆ ಯಾವುದು ಸಾಧನೆ ಇಲ್ಲ. ಪರಮಾತ್ಮ ತತ್ವವನ್ನು ತಿಳಿದು ಮೋಕ್ಷ ಸ್ವರೂಪವನ್ನು ಅನುಭವಿಸೋದಕ್ಕಿಂತ ಹೆಚ್ಚಿನ ಸುಖ ಯಾವುದೂ ಇಲ್ಲ. ವಿಷಯಗಳಿಂದ ಸಿಕ್ಕಂತ ಆನಂದ ಅದು ಬ್ರಹ್ಮಾನಂದನ ಐತಿ ಆತ್ಮೀಯರೇ. ವಿಷಯದಲ್ಲಿ ಇಲ್ಲ. ವಿಷಯದಲ್ಲಿ ಸಿಕ್ಕಂಗ ಆಗಾಕತ್ತೈತಲ್ಲ, ಅದು ವಿಷಯದಲ್ಲಿ ಇಲ್ಲ. ಅದು ಏನು ಆನಂದ ಆಗಾಕತ್ತೈತಲ್ಲ, ಹೋಳಿಗೆ ತಿನ್ನು ಮುಂದೆ ಆಗುವಂತ ಆನಂದ ಅದು ಹೋಳಿಗೆದಲ್ಲ, ಅದು ಬೆಲ್ಲದ್ದು ಅಲ್ಲ, ಹೂರ್ಣದ್ದು ಅಲ್ಲ. ಅದು ಸಿಹಿ ಐತಲ್ಲ, ಅದರ ರುಚಿ ಐತಲ್ಲ, ಅದ ರುಚಿ ಆತ್ಮಂದು. ಅದು ಹೂರ್ಣದಲ್ಲಿ ಇಲ್ಲೇ ಇಲ್ಲ. ಅದು ಹೆಂಗ ಆಗ್ತದ ಅಲ್ಲಿ ಪ್ರಕ್ರಿಯೆ ಅಂದ್ರೆ, ಆ ಹೂರ್ಣ ನಾಲಿಗೆ ಮ್ಯಾಗ ಹಾಕೋತ್ಲೇನೆ ಅಲ್ಲಿ ಏನಾಗ್ತದ, ಮನಸ್ಸು ಏಕಾಗ್ರ ಆಗಿಬಿಡ್ತದ. ಹರಿದಾಡುವಂತ ಮನಸ್ಸು ಅಂತರ್ಮುಖ ಆಗ್ತದ. ಅಂತರ್ಮುಖನಾಗ ಆದಂತ ಮನಸ್ಸಿನ ಮ್ಯಾಗ ಆತ್ಮನ ಬಿಂಬ ಪ್ರತಿಬಿಂಬ ಬೀಳ್ತದ. ಅವಾಗ ಆನಂದ ಆಗ್ತದ. ಈ ರಹಸ್ಯವನ್ನ ಹೇಳಿದ್ರೆ ಇದಕ್ಕೆ ಹೂ ಅನ್ಮಲ್ರಲ್ಲ, ಏನ್ ಅನ್ಬೇಕು ಅಂತದ ವೇದ. ಏನ್ ಮಾಡ್ಲಿ ನಾನು? ಆನಂದ ಆಗುವಂತ ಕಲೆಯನ್ನು ಹೇಳ್ಕೊಡಾಕತ್ತೀನಿ. ಆ ಆನಂದ ಆಗುವಂತದ್ದು ಹೆಂಗ್ ಆಗ್ತೈತಿ, ನಿಮ್ಗೆ ವಿಷಯ ಆನಂದ ಆಗುವುದು ಕೂಡ ಅದು ವಿಷಯದಿಂದ ಆಗಿಲ್ಲ ಅಂತ ಹೇಳಕತ್ತೀವಿ. ಆ ಹೋಳಿಗೆ ಹಿಟ್ಟಿನಲ್ಲಿ ನೀವು ಯಾವ್ದೇ ವಸ್ತು ಇಡ್ರಲ್ಲಿ, ಜಗತ್ತಿನ ವಸ್ತು ಇಡ್ರಿ, ಅದು ಆನಂದ ಆಗೋದು ಹಿಂಗ. ಅದು ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಪೆನ್ಷನ್, ಅಂತಸ್ತು, ಐಶ್ವರ್ಯ, ಸ್ಥಾನ, ಮಾನ, ಗೌರವ, ಆಹಾರ, ತುರಾಯಿ, ಏನ್ ಬೇಕಾದಿರ್ಲಿ ಅದು ಎಲ್ಲವೂ ಹಿಂಗೆ. ಅಲ್ಲಿ ಆಗುವಂತ ಆನಂದ ಯಾರ್ದದು? ಆತ್ಮನ ಆನಂದ. ಗುರುತಿಸ್ಲಿಕ್ಕೆ ಆಗಬಾರ್ದು.
Emotional fulfillment is a feeling of happiness and contentment that comes from meeting your needs and desires or in achievement of goals. ನೋಡ್ರಿ, ಇಮೋಷನಲ್ ಫುಲ್ಫಿಲ್ಮೆಂಟ್ ಅಂತ ಒಂದ್ ಹೇಳಿದ್ರು, ಇಂಟೆಲೆಕ್ಚುವಲ್ ಫುಲ್ಫಿಲ್ಮೆಂಟ್ ಅಂತ ಒಂದ್ ಹೇಳಿದ್ರು. ಇಮೋಷನಲ್ ಫುಲ್ಫಿಲ್ಮೆಂಟ್ ಭಾವನಾತ್ಮಕವಾಗಿ ನಾನು ಪೂರ್ಣ ಆಗ್ಬೇಕು ಅಂದ್ರೆ ಏನ್ರಿ ಹಂಗಂದ್ರ ಭಾವನಾತ್ಮಕ ಅಂತಂದ್ರೆ ಇಟ್ ಇಸ್ ಎ ಫೀಲಿಂಗ್, ಅದು ಒಂದು ಅನುಭವ. ಎಂತದು? ಆನಂದದ ಅನುಭವ. ಇಟ್ಸ್ ಎ ಫೀಲಿಂಗ್ ಆಫ್ ಹ್ಯಾಪಿನೆಸ್ ಅಂಡ್ ಕಂಟೆಂಟ್ಮೆಂಟ್, ತೃಪ್ತಿಯ ಅನುಭವ. ಅದು ಎದರಿಂದ ಬರ್ತದೆ? ದಟ್ ಕಮ್ಸ್ ಫ್ರಾಮ್ ಮೀಟಿಂಗ್ ಯುವರ್ ನೀಡ್ಸ್ ಅಂಡ್ ಡಿಸೈರ್ಸ್. ನಮ್ಮ ಆಶೆಗಳನ್ನ ನಾವು ಪೂರೈಸಿಕೊಂಡಾಗ, ನಮ್ಮ ಆಶೆಗಳು ಈಡೇರಿದಾಗ ಆಗುವಂತ ಒಂದು ಅನುಭವ ಏನೈತಲ್ಲ, ನಮ್ಮ ಇಟ್ಟುಕೊಂಡ ಗುರಿಗಳನ್ನ ಮುಟ್ಟಿದಾಗ ಏನ್ ಆಗ್ತೈತಲ್ಲ ಆನಂದ, ಆ ಆನಂದಕ್ಕೆ ನಾವೇನಂತೀವಿ ಅಂದ್ರೆ ಇಮೋಷನಲ್ ಫುಲ್ಫಿಲ್ಮೆಂಟ್ ಅಂತೀವಿ ಇಂಗ್ಲಿಷ್. ಭಾವನಾತ್ಮಕವಾದ ಪರಿಪೂರ್ಣತೆ ಅಂತ ಹೇಳ್ತೀವಿ. ಇನ್ನು ಇಂಟೆಲಿಜೆಂಟ್ ಫುಲ್ಫಿಲ್ಮೆಂಟ್ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಫೈಂಡಿಂಗ್ ದ ಟ್ರೂ ನೇಚರ್ ಆಫ್ ಅವರ್ ಸೆಲ್ಫ್. ನಮ್ಮ ನಿಜವಾದ ಸ್ವರೂಪದ ಜ್ಞಾನದಿಂದ ಆಗುವಂತ ಆನಂದ ಏನೈತಲ್ಲ ಅದಕ್ಕೆ ಏನಂತೇವಿ? ಇಂಟೆಲೆಕ್ಚುವಲ್ ಫುಲ್ಫಿಲ್ಮೆಂಟ್. Why does time appears to exist? Is this the only universe? What is the human consciousness? ಅರಿವು ಅಂದ್ರೆ ಏನು? ಜಗತ್ತು ಅಂದ್ರೆ ಏನು? ಜೀವ ಅಂದ್ರೆ ಏನು? ಈಶ್ವರ ಅಂದ್ರೆ ಏನು? ಜೀವನಿಗೂ ಈಶ್ವರಿಗೆ ಏನು ಸಂಬಂಧದ? ಎರಡು ಬೇರೆ ಬೇರೆನೋ ಒಂದೇನೋ? ಏನು ಇವೆಲ್ಲ ತಿಳ್ಕೊಳ್ಳುವಂಥದ್ದು ಏನದಲ್ಲ ಇದಕ್ಕೇನಂತೀವಿ ನಾವು? ಇಂಟೆಲೆಕ್ಚುವಲ್ ಫುಲ್ಫಿಲ್ಮೆಂಟ್. ಇವು ಎರಡೂ ಪೂರ್ಣ ಆದಾಗ ಅವ ಸಂತೃಪ್ತಿಯ ಬಂತಾನೆ. ನಾವ್ ಏನ್ ಮಾಡಾಕತ್ತೀವಿ? ಇದ್ರಾಗ ಬರೀ ಇದನ್ನ ತುಂಬಾಕತ್ತೀವಿ ನಾವು, ಇಮೋಷನಲ್ ಫುಲ್ಫಿಲ್ಮೆಂಟ್ ಮಾಡಾಕತ್ತೀವಿ. ನಮ್ದು ಇಂಟೆಲೆಕ್ಚುವಲ್ ಫುಲ್ಫಿಲ್ಮೆಂಟ್ ಇಲ್ಲೇ ಇಲ್ಲ. ಆ ಕಡೆ ಹೊಟ್ಟೆ ಹಸಿವು ಹಂಗ ಆಯ್ತದು, ಅದಕ್ಕೆ ಏನೂ ಆಹಾರ ಕೊಟ್ಟೇ ಇಲ್ಲ ನಾವು. ಇಂಟೆಲೆಕ್ಚುವಲ್ ಫುಲ್ಫಿಲ್ಮೆಂಟ್ ವಿ ಹ್ಯಾವ್ ನಾಟ್ ಫೆಡ್, ವಿ ಆರ್ ಫೀಡಿಂಗ್ ಓನ್ಲಿ emotional fulfillment. We are trying since morning till evening, throughout 100 years of life, we are wasting time in emotional fulfillment. ಭಾವನಾತ್ಮಕವಾದಂತಹ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಕತ್ತೀವಿ. ಗಳಿಸ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಬೇಕು. ಹೆಂಗಾಗ್ತೈತ್ರಿ? ಎರಡು ಹಾಕಿದಾಗ ಪೂರ್ಣ ಆಗೋದು, ಒಂದ್ ಹಾಕಿದ್ರೆ ಪೂರ್ಣ ಆಗ್ತೈತಿ? ನಾವು ವಿಚಾರ ಮಾಡ್ರಿ. And thus Krishna gives the introduction by mentioning the subject matter as well as the glory of knowing that. ಆತ್ಮ ತತ್ವವನ್ನು ತಿಳ್ಕೊಂಡವ್ರದ್ದು ಹೆಸರು ಹೇಳ್ತಾನೆ, ಅದರ ಮಹತ್ವ ಏನನ್ನೋದನ್ನು ಹೇಳ್ತಾನೆ. Having introduced the first 3 verses from 4th verse up to 12th verse, Krishna discusses the main topic of this chapter. 3 ಶ್ಲೋಕದಾಗ ಈ ಅಧ್ಯಾಯದ ಜ್ಞಾನ ವಿಜ್ಞಾನ 2 ಶಬ್ದಗಳ ಅರ್ಥವನ್ನು ಹೇಳಿ 4ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ 9 ಶ್ಲೋಕಗಳಲ್ಲಿ ಪರಮಾತ್ಮ ಈ 7ನೇ ಅಧ್ಯಾಯದ ಮುಖ್ಯ ವಿಷಯ ಏನದಲ್ಲ ಆ ವಿಷಯನ ಕುರಿತು ಮಾತಾಡ್ತಾರೆ. ಏನದು? ಈಶ್ವರ ಸ್ವರೂಪ. ಈಶ್ವರ ಅಂದ್ರೆ ಏನು? ವ್ಯಾಖ್ಯೆ ಕೊಡ್ತಾನೆ ಭಗವಂತ. ಕೃಷ್ಣ ಹೇಳ್ತಾನ ಈಶ್ವರ ಅಂತಂದ್ರೆ ಎಂತ ತತ್ವ ಅಂತಂದ್ರ ಅದರಲ್ಲಿ 2 ತತ್ವಗಳನ್ನ ಕೂಡ್ಯಾವ. ಒಂದು ಪರಾ ಪ್ರಕೃತಿ ಆಗ್ಯದ, ಇನ್ನೊಂದು ಅಪರಾ ಪ್ರಕೃತಿಯಿಂದ ಕೂಡಿ ಈ 2 ತತ್ವಗಳಿಂದ ಕೂಡಿ ಈಶ್ವರ ತತ್ವ ಆಗ್ಯದಪ್ಪ ಅಂತ ಹೇಳ್ತಾನ ಮೊದಲು. ಒಂದಕ್ಕಂತಾರ, ಒಂದು ಭಾಗಕ್ಕಂತಾರ ಪರಾ ಪ್ರಕೃತಿ, ಇನ್ನೊಂದು ಭಾಗಕ್ಕಂತಾರ ಅಪರಾ ಪ್ರಕೃತಿ. ಆ ಅಪರಾ ಪ್ರಕೃತಿ ಏನಾಗ್ಯದ? ಉಪಾದಾನ ಕಾರಣ ಆಗ್ಯದ. ಈ ಪರಾ ಪ್ರಕೃತಿ ಏನದ? ನಿಮಿತ್ತ ಕಾರಣ ಆಗ್ಯದ ಅಂತ ಹೇಳ್ತಾರ ಮತ್ ಮುಂದೆ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಇದು ಹೇಳ್ತಾನ ಭಗವಂತ. ಇದು ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅದಾನ. ಈ ಅಪರಾ ಪ್ರಕೃತಿ ಮತ್ತು ಪರಾ ಪ್ರಕೃತಿಯೊಳಗ ಕೆಲವೊಂದು ಸಾಮಾನ್ಯ ಅಂಶಗಳದಾವ, ಕೆಲವೊಂದು ವಿಶೇಷ ಅಂಶಗಳದಾವ. ಅವು ಏನು ಅನ್ನುವಂಥದ್ದನ್ನ ಹೇಳ್ತಾವ. ಏನು ಸಾಮಾನ್ಯ ಅಂಶಗಳದಾವ ಅಂತಂದ್ರ ಇವೆರಡರಲ್ಲಿ ಇವು 2 ಅನಾದಿ ಅದಾವ. 2 ಅನಾದಿ ಅದಾವ.
ಪರಾಪ್ರಕೃತಿಗೆ ಅರಿವು ಅಂತಂದ್ರೆ ನಾವು ಅಪರಾಪ್ರಕೃತಿಗೆ ಜಡ ಅಂತ ತಗೊಂಡ್ಬಿಡ್ರಿ. ಜಡ ಮತ್ತು ಅರಿವು ಎರಡು ಅನಾದಿ ಅದ ಅಂತ ಹೇಳ ಭಗವಂತ. ಒಂದು ಅನಾದಿ ಶಾಂತದ, ಒಂದು ಅನಾದಿ ಅನಂತದ. ಈ ಅರಿವು ಅನ್ನೋದು ಏನದ, ಇದು ಅನಾದಿ ಅನಂತದ. ಇದು ಹುಟ್ಟೈತಿ, ಇದು ಅನಾದಿ, ಇದು ಹುಟ್ಟಿಲ್ಲ, ಇದು ಇದು ಕೊನೆ. ಇದಕ್ಕ ಅನಾದಿ ಅನಂತ ಅಂದ್ರೆ ಇದು ವ್ಯಾಪಕವಾಗಿ ಐತಿ, ಇದಕ್ಕ ಸಾವು ಅನ್ನೋದಿಲ್ಲ. ಇನ್ನೊಂದ್ ಐತಿ ಅನಾದಿ ಐತಿ, ಅದ್ರ ಶಾಂತದ. ಅದು ಯಾವುದು? ಜಡವಾದ ಮಾಯೆ. ಹಗರ್ಕ ಎಲ್ಲಿ ತಗೊಂಬಂದ್ರ ವಿಷಯ ಅಂದ್ರೆ ಆ ಅಪರಾಪ್ರಕೃತಿ ಅಂದ್ರೆ ಮಾಯೆ, ಪರಾಪ್ರಕೃತಿ ಅಂದ್ರ ಅರಿವು. ಇಲ್ಲಿ ತಗೊಂಬಂದ್ರ ಹಗರ್ಕ ತಗೊಂಡ್ ಮನಸ್ಸಿಗೆ ನಾಟುವಂಗ ತಗೊಂಡ್ಬರ್ತಾರ ವಿಷಯವನ್ನ ಸಂಗ್ರಹ. ಏನಾದ್ರೂ ಹೊಸ ಹೊಸ ವಿಷಯ ಇರ್ತಂದ್ರೆ ಅದನ್ನ ನಮ್ಗ ದೇವ್ರ ಫ್ರಮ್ ನೋನ್ ಟು ಅನ್ನೋನ್ ಹೋಗುದಿಲ್ಲ, ಹೋಗ್ತಾರ. ಯಾವ್ದು ಗೊತ್ತೈತಿ ಅಲ್ಲಿಂದ ಗೊತ್ತಿಲ್ಲದ ವಸ್ತುಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮಾಯೆ ಅಂದ್ರೆ ಜಡವಾದ ಪ್ರಕೃತಿನ ಮಾಯೆ. ಅರಿವು ಅಂದ್ರೆ ಚೇತನ ಪ್ರಕೃತಿ, ಚೇತನ. ಅದು ಒಂದು ಪರಾಪ್ರಕೃತಿ, ಇದು ಒಂದು ಅಪರಾಪ್ರಕೃತಿ. ನನ್ನ ಸ್ವರೂಪ ಅಂದ್ರೆ ಇವೆರಡರ ಮಿಶ್ರಣ ಅಂತ ಹೇಳ್ಕೊಂತ ಬಂದ ಭಗವಂತ. ಇವು ಎರಡು ಎಂದು ಹುಟ್ಟಿಲ್ಲ, ಅನಾದಿ ಅದಾವ, ಎರಡು ಅನಾದಿ ಅದಾವ. ವಿಜ್ಞಾನಿಗಳು ಕೂಡ ಅದನ್ನ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ ಈ ಜಡವಾದ ಪ್ರಕೃತಿಯನ್ನು ಕೂಡ ಜಡವಾದ ಪ್ರಕೃತಿಯನ್ನು ಹುಟ್ಸಕ್ ಸಾಧ್ಯ ಇಲ್ಲ. Even the modern science, by the law of conservation of matter, they say even an ounce of matter cannot be created by all scientists in the world. ಎಲ್ಲ ವಿಜ್ಞಾನಿಗಳು ಕೂಡಿ ಒಂದು ಅಂಶ ಅಂದ್ರೆ 28 ಗ್ರಾಮ್ 28 ಗ್ರಾಮ್ ತಯಾರು ಮಾಡಿಕೊಡ್ರಿ ಅಂತಂತಂದ್ರೆ ಎಲ್ಲಾ ವಿಜ್ಞಾನಿಗಳು ಜಗತ್ತಿನಲ್ಲಿ ಎಲ್ಲ ವಿಜ್ಞಾನಿಗಳನ್ನು ಕೂಡಿಸಿ ಒಂದು 28 ಗ್ರಾಮ್ ಮಣ್ಣು ತಯಾರು ಮಾಡ್ರಿ. ಸಾಧ್ಯ ಇಲ್ಲ, ಹುಡ್ಸಾಕ್ ಬರೋದಿಲ್ಲ. ಮಣ್ಣನ್ನು ಹುಡ್ಸಾಕ್ ಯಾರಿಗೂ ಸಾಧ್ಯ ಇಲ್ಲ. ಅದು ಅನಾದಿ ಅದ. ಜಡ ಇದ್ರು ಅನಾದಿ ಅದ. ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಎರಡು ಅನಾದಿ ಅದಾವ. ಒಂದು ಅನಾದಿ ಚೇತನದ, ಒಂದು ಅನಾದಿ ಜಡ ಅದ. Krishna gives an additional and important knowledge, and what is that? This Ishvara, who is a mixture of para and apara prakriti, is the cause of the entire universe. ಈ ಏನು ಪರಮಾತ್ಮ ಅದಾನ, ಈ ಜಡ ಮತ್ತು ಚೇತನದಿಂದ ಕೂಡಿದಂತಹದ್ದು, ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಯಿಂದ ಕೂಡಿದ ಚೇತನ ಏನದ ಈ ಈಶ್ವರ, ಈ ಈಶ್ವರನೇ ಈ ಜಗತ್ತಿಗೆ ಕಾರಣ ಅದಾನ ಅಂತ ಹೇಳ್ತಾರ. 2ನೇ ಪಾಯಿಂಟ್. Ishvara alone manifests as each universe. ಹಗ್ಗವೇ ಹಾವಾಗಿ ತೋರಿದೆ. ಹಗ್ಗ ಹಾವಾಗಿ ಬದಲಾವಣೆ ಆಗಿಲ್ಲ. ಹಗ್ಗವೇ ಹಾವಾಗಿ ತೋರಿದೆ. ಹಾಗೆ ಈಶ್ವರನೇ ಜಗತ್ತಾಗಿ ತೋರಿದೆ. ತಿಳ್ಕೊಡ್ರಿ ಆತ್ಮೀಯರೇ. ಹಗ್ಗ ಹಾವಾಗಿಲ್ಲ, ಹಾವು ಕಾಣಕತ್ತೈತಿ, ಹಾವಾಗಿಲ್ಲ. ಏನೈತಿ? ಹಗ್ಗನ ಐತಿ. ಏನದ? ಈಶ್ವರನ ಅದಾನ, ಅವ ಜಗತ್ತಾಗೇ ಇಲ್ಲ, ಜಗತ್ ನಂಗ ಕಾಣ್ತದ. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಟ್ಯಾಬ್ಲೆಟ್ ಟು ಬಿ ಸ್ವ್ಯಾಲೋಡ್. ಈ ಒಂದು ವೇದಾಂತದ ಒಂದು ನಿರ್ಣಯ ನಮಗ ಮನಸ್ಸಿಗೆ ನಾಟುವುದಿಲ್ಲ, ಅಂತಃಕರಣಕ್ಕೆ ನಾಟುವುದಿಲ್ಲ. ಹಗ್ಗವು ಹಾವಾಗೈತಿ? ಇಲ್ಲ ಇಲ್ಲ ಇಲ್ಲ. ಹಗ್ಗ ಹಂಗ ಅದ, ಹಾವಾಗಿ ತೋರ್ತಾ ಇದೆ. ವಿವರ್ತ ಮುಂದೆ ಹೋದ್ರೆ ಜಗತ್ತೇ ಇಲ್ಲ, ಪರಮಾತ್ಮನ ಸ್ವರೂಪನ ಅದ. ಅಜಾತವಾದ. ಮೊದಲ ಸಾಮಾನ್ಯ ಜನರಿಗೆ ನಾವು ಹೇಳುವಂತದ್ದು ಕಾರ್ಯಕಾರಣವಾದ.
ಅದ್ರಾಗ ಮಧ್ಯಮ ಅಧಿಕಾರಿಗಳಿಗೆ ಇದ್ದಂಗೆ ಇದ್ದವ್ರಿಗೆ ಹೇಳೋದು ವಿವರ್ತವಾದ, ಉತ್ತಮ ಅಧಿಕಾರಿಗೆ ಹೇಳೋದು ಜಗತ್ತಿನ ಸೃಷ್ಟಿನೇ ಇಲ್ಲ, ಏನದ ಅದು ಪರಮಾತ್ಮನ ಸ್ವರೂಪದ. ಹೆಂಗದ ನೋಡ್ರಿ ತಿಳಿಸು ಕಲೆ. ಅದಕ್ಕ ಎಲ್ಲರನ್ನು ಕರ್ಕೊಂಡು ಹೋಗಿ ಆ ದಂಡಿಗೆ ಮುಟ್ಸೋದು ವೇದಾಂತದ ಗುರಿ ಅದ. ಮಧ್ಯಮ ಅಧಿಕಾರಿ ಇರ್ಲಿ, ಕನಿಷ್ಠ ಅಧಿಕಾರಿ ಇರ್ಲಿ, ಉತ್ತಮ ಅಧಿಕಾರಿ ಎಲ್ಲರನ್ನೂ ಕರ್ಕೊಂಡು ಹೋಗೋದು ಜವಾಬ್ದಾರಿ ಅದು. ಈಶ್ವರನ ಜಗತ್ತಾಗಿ ತೋರ್ತಾ ಇದ್ದಾನೆ. ಇನ್ ಟೆಕ್ನಿಕಲ್ ಲ್ಯಾಂಗ್ವೇಜ್ we say that Ishvara Jagat Upadana Karanam. Krishna doesn't present Ishvara as a person sitting somewhere and going to create things and dubbing like making chappals and somewhere chapatis or something. ಭಗವಂತ ಸೃಷ್ಟಿ ಮಾಡ್ತಾನ. ಭಗವಂತ ಅಂದ್ರೆ ಯಾವುದೋ ಒಂದ್ ಕಡೆ ಮೋಡಗಳ ಆಚೆಗೆ ಒಬ್ಬ ವ್ಯಕ್ತಿ ದೊಡ್ಡ ಕೈ ದೊಡ್ಡ ಶರೀರ ಇಟ್ಕೊಂಡು ಚಪಾತಿ ತಯಾರು ಮಾಡಿದಂಗ ಜೀವಿಗಳನ್ನ ತಯಾರು ಮಾಡಿ ಸೃಷ್ಟಿ ಮಾಡಿ ಬೀಸಾಕತ್ತಾನ ಅಂತ ಅರ್ಥ ಮಾಡುದಿಲ್ಲ. ನಾವೇನ್ ಅರ್ಥ ಮಾಡ್ತದ ಉಪನಿಷತ್ತು ಅಂದ್ರೆ ಈಶ್ವರ ಅಂತಂದ್ರ ಅದು ಒಂದು ಶಕ್ತಿ ಅದ, ಅದು ಜಗತ್ತಿಗೆ ಉಪಾದಾನ ಕಾರಣ ಅದಾನ. ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡು ಅವನೇ ಅದಾನ. ಆದ್ದರಿಂದ ಈಶ್ವರನು ಜಗತ್ತನ್ನು ಸೃಷ್ಟಿ ಮಾಡುದಿಲ್ಲ, ಜೀವಿಗಳನ್ನ ಸೃಷ್ಟಿ ಮಾಡುದಿಲ್ಲ. ಆ ಈಶ್ವರನ ಜೀವಿಗಳಾಗಿ ಜಗತ್ತಾಗಿ ತೋರ್ತಾ ಇದ್ದಾನೆ. ಈಶ್ವರನೇ ಹಗ್ಗವೇ ಹಾವಾಗಿ ತೋರ್ತದ. ಹಗ್ಗ ಅಲ್ಲಿ ಕುತ್ಕೊಂಡು ಹಾವನ್ನು ಸೃಷ್ಟಿ ಮಾಡಿ ಅಲ್ಲಿ ಒಗದಿಲ್ಲ. ಈಶ್ವರನು ಅನಾದಿನ ಅದಲ್ರಪ್ಪ. ಈಶ್ವರಗ ಮಾಯ ಅನಾದಿ ಅದ, ಈಶ್ವರನು ಅನಾದಿನ ಅನ್ನಲ್ರಿ. ಹೌದ್ರಿ ಅದ. ಅನಾದಿ ಆದ್ರೂ ಈಶ್ವರಗೆ ನಾವು ಸತ್ಯ ತಗೊಳ್ಳೋದಿಲ್ಲ, ಮಿಥ್ಯಾ ಅದನವ. ಯಾಕ? ಅವನ ಉಪಾಧಿ ಮಿಥ್ಯಾ ಐತಿ. ಇದು ಒಂದು ಮತ್ತೆ ಪಚನ ಮಾಡ್ಕೊಳ್ಳಿಕ್ಕೆ ಕಠಿಣವಾದ ಗುಳಿಗೆ. ಯಾವುದು? ವೇದಾಂತ ಗುಳಿಗೆ. ಅಂದ್ರೆ ಈಶ್ವರಿಗೆ ಮಿಥ್ಯಾ ಅಂತೀವ್ರಿ ನಾವು. ಸತ್ಯ ಅನ್ನೋದು ಏಕಮೇವ ಅದ್ವಿತೀಯ ಬ್ರಹ್ಮ ಒಂದ. ಆ ಮಾಯ ಅನ್ನೋದು ಅದು ಮಿಥ್ಯಾ ಐತಿ. ಆದ್ರಿಂದ ಈಶ್ವರನು ಮಿಥ್ಯಾ. ಈಶ್ವರನ ಉಪಾಧಿ ಮಿಥ್ಯಾ ಐತಿ, ಅದು ಕೂಡ ಮಾಯ. ಅವ ಈಶ್ವರನು ಮಿಥ್ಯಾನ. Therefore there is no word separate from God. ಆದ್ದರಿಂದ ಭಗವಂತನ ಬಿಟ್ಟು ಜಗತ್ತಿಲ್ಲ. ಮಣ್ಣು ಮಡಿಕೆಗೆ ಮಣ್ಣು ಉಪಾದಾನ ಕಾರಣ ಆಗ್ಯದ. ಈ ಜಗತ್ತಿಗೆ ಉಪಾದಾನ ಕಾರಣ ಭಗವಂತ ಅದಾನ. ಮಣ್ಣು ಬಿಟ್ಟು ಮಡಿಕಿಲ್ಲ, ದೇವ್ರು ಬಿಟ್ಟು ಜಗತ್ತಿಲ್ಲ. ಆ ಭಗವಂತನೇ ಈಗ ನಮಗ ದೇವ್ರಾಗಿ ಕಾಣಾಗತ್ತ, ಇದು ಜಗತ್ತಾಗಿ ಕಾಣಾಗತ್ತದ. ಆ ಹಗ್ಗವೇ ನಮಗ ಹಾವಾಗಿ ಕಾಣಾಗತ್ತದ. ಹಗ್ಗ ಹಾವಾಗಿಲ್ಲ, ತಿಳ್ಕೊಳ್ರಿ ಆತ್ಮೀಯರೇ. ಆ ಉದಾಹರಣೆ ಯಾಕೆ ತಗೊಂಡದ ಅಂತಂದ್ರೆ ಹಗ್ಗ ಹಾವಾಗಿಲ್ಲ, ಇವನ ಅಜ್ಞಾನದಾಗ ಅದು ಹಾವಾಗಿ ತೋರೈತಿ. ಅಂದ್ರ ಹಗ್ಗವನ್ನ ಹಾವನ್ನಾಗಿ ಮಾಡುವಂತದ್ದು ಎಲ್ಲೈತಿಪ್ಪ ಅಂದ್ರೆ ಅದು ಪರಿವರ್ತನೆ ಇವನು ನೋಡುವವನ ಮಾಯೆಯಲ್ಲಿ ಅದ, ನೋಡುವವನ ಅಜ್ಞಾನ ದೃಷ್ಟಿಯಲ್ಲಿ ಅದ, ನೋಡುವವನ ಅವಿದ್ಯೆಯಲ್ಲಿ ಅದ. ಅದು ಏನು ಅಲ್ಲಿ ಏನೂ ಆಗಿಲ್ಲ, ಬದಲಾವಣೆ ಇಲ್ಲಾಗೈತಿ. ಜೀವಿಯಲ್ಲಿ ಬದಲಾವಣೆ ಆಗೈತಿ ನೋಡ್ರಿ. God himself appearing and manifesting as the word, which means word is another name of God in a different configuration. ಅಂದ್ರೆ ಏನು ಅರ್ಥ ಅಂತಂದ್ರೆ ಜಗತ್ತು ಪರಮಾತ್ಮನ ಬಿಟ್ಟ ಇಲ್ಲ ಅಂತಂದ್ರೆ ಜಗತ್ತು ಕೂಡ ಪರಮಾತ್ಮನ ಇನ್ನೊಂದು ಬೇರೆ ರಚನೆ ಅಂತ ಅರ್ಥ ಮಾಡ್ಬೋದು. ಕಾನ್ಫಿಗರೇಷನ್ ಅಂದ್ರೆ ರಚನೆ. If we cannot understand this, I do not think you cannot understand. We can take any example and understand it. ಯಾರಿಗೆ ಇದು ಅರ್ಥ ಆಗ್ಲಿಲ್ಲ ಇನ್ನೊಂದು ಉದಾಹರಣೆ ಕೊಡ್ತೇನೆ ಅಂತಾರಪ್ಪ ಅವ್ರು. If gold is a cause, ornaments are effect, we can very easily conclude that there are no ornaments separate from gold. ಉದಾಹರಣೆ ಕೊಡ್ತಾರೆ ನೋಡಿ, ವಿವರ್ತವಾದದ್ದು ಉದಾಹರಣೆ ಕೊಟ್ಟು. ಏನ್ ಕೊಟ್ರು? ಈ ಬಂಗಾರದ ಆಭರಣ ಅದಾವಲ್ಲ, ಈ ಎಲ್ಲದಕ್ಕೂ ಉಪಾದಾನ ಕಾರಣ ಯಾವುದು? ಬಂಗಾರ ಅದ. ಆ ಬಂಗಾರ ಬಿಟ್ಟು ಆಭರಣ ಇಲ್ಲ ನೋಡ್ರಿ ಅನ್ನುವಂಥದ್ದ ಇದರ ಸ್ಟೇಟ್ಮೆಂಟ್.
We can very easily conclude that there are no ornaments separated from gold. ಆ ನಿಮ್ಮ ಆಭರಣದಾಗಿಂದ ನನಗೆ ಬಂಗಾರ ಕೊಟ್ಬಿಡು, ಎಲ್ಲದ ನಿಮ್ಮ ಆಭರಣ ತೋರಿಸು. ಆಭರಣ ಬೇರೆ ಬಂಗಾರ ಬೇರೆ ಅಂತೀನಿ ಅಂತೀಯಲ್ಲ, ನಾ ಏನಂತೀನಿ ಬಂಗಾರವೇ ಆಭರಣ, ಆಭರಣವೇ ಬಂಗಾರ ಅಂತ ನಾ ಅಂತೀನಿ. ನೀ ಬೇರೆ ಬೇರೆ ಅಂತೀಯಲ್ಲ, ನನ್ನ ಆಭರಣ ನನ್ನ ಬಂಗಾರ ನನಗೆ ಕೊಟ್ಟು ನಿನ್ನ ಆಭರಣ ತಗೊಂಡು ಹೋಗಿ, ಎಲ್ಲ ತಗೊಂಡು. ಒಂದ್ ವೇಳೆ ಬೇರೆ ಬೇರೆ ಇತ್ತಂದ್ರೆ ನನ್ನ ಬಂಗಾರ ನನಗೆ ಕೊಟ್ಟು ಆಭರಣ ಒಯ್ಬೇಕಾಗಿತ್ತಲ್ಲ ಅವನು. ದೇರ್ ಇಸ್ ನೋ ಸಬ್ಸ್ಟೆನ್ಸ್ ಕಾಲ್ಡ್ ಆರ್ನಮೆಂಟ್. ಆಭರಣ ಅನ್ನುವಂಥದ್ದು ಬಂಗಾರವನ್ನು ಹೊರತುಪಡಿಸಿ ಅದು ಇಲ್ಲವೇ ಇಲ್ಲ. ಆ ಬಂಗಾರದ ಇನ್ನೊಂದು ಕಾನ್ಫಿಗರೇಷನ್, ಇನ್ನೊಂದು ರಚನೆಯೇ ಅದು ಆಭರಣ. ಆರ್ನಮೆಂಟ್ ಈಸ್ ಅನದರ್ ಕಾನ್ಫಿಗರೇಷನ್ ಆಫ್ ದ ಸೇಮ್ ಗೋಲ್ಡ್. ಅದ ಬಂಗಾರವನ್ನ ಅದಕ್ಕೆ ಬೇರೆ ನಾಮರೂಪವನ್ನು ಹಾಕಿದೆ. ಅದಕ್ಕೆ ಚೈನ್ ಅಂದೆ, ಅದಕ್ಕೆ ನೆಕ್ಲೆಸ್ ಅಂದೆ, ಅದಕ್ಕೆ ಬ್ಯಾಂಗಲ್ ಅಂದೆ. ಅಲ್ಲಿ ಏನ್ ಮಾಡಿದ್ರಿ? ಅದ ಆಭರಣ ಆಗ್ಬೇಕದು. ಅದಕ್ಕೊಂದು ನಾಮರೂಪ ಸೇರಿಸಿದ್ರು. ನಾಮರೂಪ ಮಾಯಾ ಅಂಶ, ಮಿಥ್ಯಾ ಅಂಶ, ಅದು ಇಲ್ಲದೇನೆ ತೋರುವಂತಹದ್ದು. ಸೊ ದೇರ್ ಇಸ್ ನೋ ಸಬ್ಸ್ಟೆನ್ಸ್ ಕಾಲ್ಡ್ ಆರ್ನಮೆಂಟ್. ಅಲ್ಲಿ ಏನದ ಆಭರಣ ಅನ್ನೋದು ಇಲ್ಲವೇ ಇಲ್ಲ. ಇದು ವೇದಾಂತದ ಡಂಗುರ. ಅಲ್ಲಿ ಆಭರಣ ಅನ್ನೋದು ಇಲ್ಲವೇ ಇಲ್ಲ, ಅಲ್ಲಿ ಜಗತ್ತು ಅನ್ನೋದು ಇಲ್ಲವೇ ಇಲ್ಲ. ಏನದೆ? ಪರಮಾತ್ಮನೇ ಇದ್ದಾನೆ. ಅಲ್ಲಿ ಏನದ ವಸ್ತು ಅಂದ್ರೆ ಪರಮಾತ್ಮನೇ ಇದ್ದಾನೆ, ಆದ್ರೆ ಜಗತ್ತು ನಂಗೆ ಕಾಣ್ತದ. ದೇರ್ ಇಸ್ ನೋ ಸಬ್ಸ್ಟೆನ್ಸ್ ಕಾಲ್ಡ್ ಆರ್ನಮೆಂಟ್. ಆರ್ನಮೆಂಟ್ ಈಸ್ ನಾನ್ ಸಬ್ಸ್ಟೆನ್ಸ್. ಅಲ್ಲಿ ಏನದ ಆಭರಣ ಅದ ಅಲ್ಲ, ಅದು ಅವಸ್ತು. ಆಭರಣ ಏನದ? ಅವಸ್ತು. ಅಲ್ಲಿ ವಸ್ತು ಏನದ? ಅಲ್ಲಿ ಬಂಗಾರನ ಅದ. ಆ ಜಗತ್ತು ಏನದ? ಅದು ಅವಸ್ತು ಅದ. ಅಲ್ಲಿ ಏನದ ವಸ್ತು? ಅದು ಪರಮಾತ್ಮ ತತ್ವವೇ ಇದೆ, ಅದು ಈಶ್ವರನೇ ಇದ್ದಾನೆ. ಹಾಗಾದ್ರೆ ಇದು ಆಭರಣ ಏನ್ ತೋರಿಸ್ತದ ನಮ್ಗೆ? ಆಭರಣ ಏನ್ ತೋರಿಸ್ತದ? ಅದು ವರ್ಡ್ ಅದೇನ್ ತೋರಿಸ್ತದ? ದ ವರ್ಡ್ ಆರ್ನಮೆಂಟ್ ಡಸಂಟ್ ಇಂಡಿಕೇಟ್ ಎ ನ್ಯೂ ಸಬ್ಸ್ಟೆನ್ಸ್. ಅದು ಹೊಸ ವಸ್ತು ಅಲ್ಲ. ಬಟ್ ದ ವರ್ಡ್ ಆರ್ನಮೆಂಟ್ ಇಂಡಿಕೇಟ್ ದ ಸೇಮ್ ಸಬ್ಸ್ಟೆನ್ಸ್ ಕಾಲ್ಡ್ ಗೋಲ್ಡ್, ಬಟ್ ವಿತ್ ಡಿಫರೆಂಟ್ ಮ್ಯಾನಿಫೆಸ್ಟೇಷನ್. ಆಭರಣ ಏನದ? ಅದು ಬಂಗಾರನ ತೋರ್ಸಾಗತ್ತೈತಿ. ಅದಕ್ಕೊಂದು ನಾಮರೂಪ ಹಚ್ಚಿ ಬೇರೆ ನಾಮರೂಪವನ್ನು ತೋರ್ಸಾಗತ್ತದ. ಮೊದಲ ಗಟ್ಟಿ ಬಂಗಾರ ಇತ್ತು, ಈಗ ಬಂಗಾರದ ಬಳಿ ಆಗೈತಿ, ಬಂಗಾರದ ನೆಕ್ಲೆಸ್ ಆಗೈತಿ. ವಾಟ್ ವಾಸ್ ಪ್ರಿವಿಯಸ್ಲಿ ಕಾಲ್ಡ್ ಗೋಲ್ಡ್ ಇನ್ ಒನ್ ಕಂಡೀಷನ್, ಇಟ್ ಈಸ್ ಕಾಲ್ಡ್ ಆರ್ನಮೆಂಟ್. ಇನ್ ಅನದರ್ ಕಂಡೀಷನ್, ಇಟ್ ಈಸ್ ಕಾಲ್ಡ್ ಸಬ್ಸ್ಟಾನ್ಷಿಯಲ್ ಡಿಫರೆನ್ಸ್. ಬಟ್ ದೇರ್ ಈಸ್ ಓನ್ಲಿ ಅವಸ್ಥಾ ಭೇದ, ಕಾನ್ಫರೆನ್ಸ್ ಡಿಫರೆನ್ಸ್. ಲೈಕ್ ಐಸ್, ವಾಟರ್ ಅಂಡ್ ಸ್ಟೀಮ್. ಅಲ್ಲಿ ಏನದ ರೀ? ಪರಿವರ್ತನೆ ಏನದ? ನಾಮರೂಪದಲ್ಲಿ ಪರಿವರ್ತನೆ ಅದ, ವಸ್ತುವಿನಲ್ಲಿ ಪರಿವರ್ತನೆ ಇಲ್ಲ. ಹೇಗಂದ್ರ ಆ ನೀರದ, ನೀರಿಗೆ ಶಾಖ ಕೊಡ್ರಿ ಆವಿ ಆಗ್ತದ. ಆವಿ ರೂಪಾಂತರ ಬದಲಾವಣೆ ಆಗ್ತದ. ಆವಿ ನೀರಲ್ಲನು? ಹೌದು, ಆವಿ ನೀರದ, ನೀರೂನು ಆವಿ ಅದ. ಆದ್ರ ನೀರು ನೋಡಾಕ ಜುಳು ಜುಳು ಹರಿತದ, ಆವಿ ಹರಿಯುದಿಲ್ಲ. ರೂಪ ಬರೀ ನಾಮರೂಪ ಬದಲಾವಣೆ ಅಷ್ಟೇ, ಅದು ನೀರ ಅದ. ಅವಸ್ಥಾ ಭೇದ ಅಂತೀವಿ ನಾವು. ಇವಾಗ ಏನದ? ನೀರು ಮತ್ತ ಐಸು, ಗಟ್ಟಿ ಆಗ್ತದ ನೋಡ್ರಿ. ನೀರು, ಐಸು ಮತ್ತು ಆವಿ, ಇವು ಮೂರು ಒಂದೇ ನೀರಿನ ಮೂರು ಅವಸ್ಥೆಗಳು. ಮೂರು ರಚನಾ ಭೇದಗಳು, ಕಾನ್ಫಿಗರೇಷನ್ ಡಿಫರೆನ್ಸ್. ಈ ಮೂರು ತೋರಿದಾಗ ಮೂರು ಒಂದು ಅಂದ್ರೆ ಅಲ್ಲಿ ಇರುವಂತ ವಸ್ತು ಮಾತ್ರ ಒಂದೇ ಅದ. ಆದ್ರ ಮೂರು ಏನದಾವು ಅಂತಂದ್ರ ರಚನೆಗಳು ಅದಾವ, ಮೂರು ಅವಸ್ಥೆಗಳು ಅದಾವ. ಆದ್ರೆ ಇವು ಮೂರು ಏನದಾವು? ಮೂರು ನೀರ ಅದಾವ. H2O ಅದ, ಆವಿನೂ H2O, ಐಸು H2O, ನೀರು H2O. ದ ಡಿಫರೆನ್ಸ್ ಈಸ್ ಓನ್ಲಿ ಇನ್ ಅವಸ್ಥಾ ಭೇದ. ಅವಸ್ಥೆಗಳಲ್ಲಿ ಭೇದ ಐತೆ ಹೊರತು ವಸ್ತುವಿನಲ್ಲಿ ಭೇದ ಇಲ್ಲಪ್ಪ. ಯಾವ ಅವಸ್ಥೆ? ಒಂದು ಸಾಲಿಡ್ ಸ್ಟೇಟ್, ಅನದರ್ ಇಸ್ ಲಿಕ್ವಿಡ್ ಸ್ಟೇಟ್, ಅನದರ್ ಇಸ್ ಗ್ಯಾಸಿಯಸ್ ಸ್ಟೇಟ್. ಈಗ ಐಸ್ ಅದ, ಅದು ಗಟ್ಟಿ ಅದ. ನೀರದ, ಅದು ದ್ರವ ಅದ. ಆವಿ ಅದ, ಅದು ಏನದ? ಆವಿ ಹವಾದಾಗ ಐತಿ, ಆವಿ ರೂಪದಾಗ ಐತಿ. ಅದು ಏನದ? ಮೂರು ಅವಸ್ಥಾ ಭೇದ. ವಸ್ತು ಏನದ? ಎಷ್ಟು ನೀರು. ಹಾಗೆ ಜಗತ್ತಾಗಿ ತೋರಿದ್ದು ಅದೇ ಪರಮಾತ್ಮ ತತ್ವವೇ, ಅದೇ ಎಷ್ಟು ಅದರ ಅವಾಂತರ ಭೇದಗಳು.
ಜೀವ ಆಗಿದ್ದನು ಪರಮಾತ್ಮನ, ಈಶ್ವರ ಆಗಿದ್ದನು ಪರಮಾತ್ಮನ, ಜಗತ್ತಾಗಿದ್ದನು ಪರಮಾತ್ಮನೇ. ನೋಡ್ರಿ ಎಲ್ಲಿಗೆ ತಂದು ಹಚ್ಚಿದ್ರು ನೋಡ್ರಿ. ಆತ್ಮೀಯರೇ ಗುರ್ತಿಸ್ರಿ. ಈ ರೀತಿ ಒಂದು ತಿಳ್ಕೊಂಡ್ರೆ ಯಾವ ಸಂಶಯಗಳು ಬರುವುದಿಲ್ಲ. ಅವಸ್ಥಾ ಭೇದ, ಜೀವ ಜಗತ್ತು ಈಶ್ವರ ಅಂದ್ರೆ ನೀರು ಆಮಿ ಐಸ್ ಇದ್ದಂಗ ಅವಸ್ಥೆಗಳ ಭೇದ ಹೊರತು ವಸ್ತು ಮಾತ್ರ ಒಂದೇ ಇದೆ. And therefore Krishna says, Arjuna, do not take this world for granted. Do not look upon the world, because the world is my own avatara, as it were. If Rama is an avatar of God, Krishna is another avatar of God, and every word itself is an avatar of God, which is very easily available for whom? The word avatara is available for whom? You should not ask for whom. It is available now itself. ನೋಡ್ರಿ ಎಂತ ಮಾತು ಹೇಳ್ತಾರ ನೋಡ್ರಿ ಭಗವಂತ ಇಲ್ಲೇ. ಈ ಜಗತ್ತು ಪರಮಾತ್ಮಕ್ಕಿಂತ ಬೇರೆ ಅಂತ ತಿಳ್ಕೊಬೇಡ. ಒಂದು ಪರಮಾತ್ಮನ ಒಂದು ಅವಸ್ಥೆ ಅಂತ ತಿಳ್ಕೊ. ಇದಕ್ಕ ಜಗತ್ತಿಗೆ ಇದು ಒಂದು ಪರಮಾತ್ಮನ ಅವಸ್ಥೆ ಅಂತ ತಿಳ್ಕೊ. ರಾಮ ಪರಮಾತ್ಮನ ಅವತಾರ, ಕೃಷ್ಣನು ಒಂದು ಪರಮಾತ್ಮನ ಅವತಾರ. ಹಂಗ ವಿಚಾರ ಮಾಡ್ರಿ, ಜಗತ್ತು ಕೂಡ ಪರಮಾತ್ಮನ ಅವತಾರವೇ. ಮೈ ಗಾಡ್. ಅಲ್ರಿ ಈ ಜಗತ್ತು ಪರಮಾತ್ಮನ ಅವತಾರ ಅಂತೀರಿ, ಯಾರು ನೋಡ್ಯಾರ್ರಿ ಇದನ್ನ ಪರಮಾತ್ಮನ ಅವತಾರ? ಅಲ್ಲೋ ಹಂಗ ಅನ್ಬ್ಯಾಡ್ರಿ. ನೀವೆಲ್ಲ ನೋಡಕತ್ತಿರಲ್ಲ ಈ ಪರಮಾತ್ಮನ ಅವತಾರ. ಇದು ವಿರಾಟ್ ರೂಪ, ಇದು ಪರಮಾತ್ಮನ ಅವತಾರವೇ. ಈ ಸ್ಥೂಲವಾಗಿ ಕಾಣ್ತಾ ಇದೆ ಜಗತ್ತು, ಇದು ಪರಮಾತ್ಮನ ವಿರಾಟ ರೂಪ. You should not ask for whom. It is not available. For having Rama Avatara Darshanam, you might have lot of tapas. ಅಲ್ಲ ರಾಮ ಅವತಾರ ಆದಾಗ ನಾವು ಇದ್ವಿ ಇಲ್ಲೋ ಗೊತ್ತಿಲ್ಲ, ಕೃಷ್ಣ ಅವತಾರ ಆದಾಗ ಇದ್ವಿ ಇಲ್ಲೋ ಗೊತ್ತಿಲ್ಲ, ಈ ವಿಶ್ವ ಅವತಾರ ಆದಾಗ ನಾವು ಅದೇವಿಲ್ಲ. ಈಗ ಇದು ವಿಶ್ವವೂ ಕೂಡ ಪರಮಾತ್ಮನ ಒಂದು ಸ್ವರೂಪವೇ, ಒಂದು ಅವತಾರವೇ, ಒಂದು ಅವಸ್ಥಾ ಭೇದವೇ. ತ್ಯಾಗರಾಜರು ಅಂತ ಒಬ್ರು ಆಗಿ ಹೋದ್ರು. 96 ಕೋಟಿ ರಾಮ ಜಪ ಮಾಡಿದ್ರು, ಅವರಿಗೆ ರಾಮ ಪ್ರತ್ಯಕ್ಷ ಆದ ಅಂತ ಹೇಳ್ತಾರೆ. ಆದ್ರೆ ನಿಮಗ ಈ ವಿರಾಟ ವಿಶ್ವರೂಪ ವಿರಾಟನ ರೂಪ ದರ್ಶನ ಯಾವಾಗ್ಲೂ ಅದಲ್ಲ, ಗುರುತಿಸುವಂತ ಬುದ್ಧಿ ಇಲ್ಲಲ್ರಿ ನಮ್ಗ. ಇದಕ್ಕೆ ವಿಶ್ವರೂಪ ಅವತಾರ ಅಂತಾರ. ಈ ಜಗತ್ತೇನು ಕಾಣಕತ್ತದಲ್ಲ ಕಣ್ಣಿಗೆ, ಇದು ವಿಶ್ವರೂಪ ಅವತಾರ ಅದು. ಆದ್ದರಿಂದ ಕೃಷ್ಣ said, when you look upon the world, you remember that God alone is appearing as the world. ಯಾವಾಗ ನಿಮ್ಗೆ ಜಗತ್ತು ಕಾಣಕತ್ತಲ್ಲ ಅವಾಗ ನಾವ್ ಅನ್ಬೇಕಂತ ಪರಮಾತ್ಮ ಈ ವಿಶ್ವರೂಪವನ್ನು ತಗೊಂಡು ಇವತ್ತು ಬಂದಾನ. ಪರಮಾತ್ಮ ಹಿಂದ ನಾಮರೂಪ ರಾಮನ ರೂಪ ತಗೊಂಡ್ಬಂದಿದ್ದ, ಕೃಷ್ಣನ ರೂಪ ತಗೊಂಡ್ಬಂದಿದ್ದ, ಯಾವ ಸಿದ್ಧಾರ್ಢ ರೂಪ ತಗೊಂಡ್ಬಂದಿದ್ದ. ಈಗ ಈ ಪರಮಾತ್ಮ ಈ ವಿಶ್ವರೂಪ ಧಾರಣೆ ಮಾಡ್ಯಾನ. ಹಂಗ ತಿಳ್ಕೊಳ್ರಿ. ಅವಾಗ ನಮಗ ಪರಮಾತ್ಮನ ವಿಶ್ವರೂಪ ಯಾವಾಗಲೂ ದರ್ಶನಕ್ಕೆ ನಮ್ಗೆ ಲಭ್ಯ ಅದ. ವಿರಾಟ್ ರೂಪವನ್ನು ಯಾರು ನೋಡಿರಿ? ನಾನ್ ನೋಡೀನಿ ಅನ್ಬೇಕು. ನಾಳೆ ನಾವು ನೋಡಿಲ್ರಿ ಅನ್ಬಾರ್ದು. ಇದೇ ವಿರಾಟ್ ರೂಪ ಭಗವಂತ. ಈ ಅನ್ನುವಂತ ಭಾಗ್ಯ ನಮ್ದಾಗಬೇಕು. ದೆನ್ ಯು ಲುಕ್ ಆಸ್ ದ ವರ್ಡ್ ಆಸ್ ಎ ಡಿವಿನಿಟಿ. ಅವಾಗ ಈ ಜಗತ್ತಿನೊಂದಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ಪವಿತ್ರ ಭಾವನೆಯಿಂದ ನೋಡ್ಲಿಕ್ಕೆ ಸಾಧ್ಯ ಆಗ್ತದ. It is no more a secular word, it is no more a mundane word, but it is a divine word. And therefore Krishna said, Rasohappyasu Kaunteya Prabhosmi 7ನೇ ಅಧ್ಯಾಯ 8ನೇ ಶ್ಲೋಕ. ಭಗವಂತ ಹೇಳ್ತಾನ 7ನೇ ಅಧ್ಯಾಯ 8ನೇ ಶ್ಲೋಕದಾಗ ತನ್ನ ಸ್ವರೂಪವನ್ನು ಹೇಳತ್ತಾನ. ಏನ್ ಹೇಳಿದ? ರಜೋ ಅಹಂ ಅಪ್ಸು ಕೌಂತೆಯ ಪ್ರಭಾ ಅಸ್ಮಿ ಶಶಿ ಸೂರ್ಯೋ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ಋಷು.
7ನೇ ಅಧ್ಯಾಯ 5ನೇ ಅಧ್ಯಾಯದಾಗ 8ನೇ ಶ್ಲೋಕ, ಹೇ ಅರ್ಜುನ, ನಾನು ನೀರಿನಲ್ಲಿ ರಸ ಆಗಿದ್ದೇನೆ, ಚಂದ್ರ ಸೂರ್ಯರಲ್ಲಿ ಪ್ರಕಾಶನಾಗಿದ್ದೇನೆ, ಎಲ್ಲ ವೇದಗಳಲ್ಲಿ ಓಂಕಾರನಾಗಿದ್ದೇನೆ, ಆಕಾಶದಲ್ಲಿ ಶಬ್ದ ನಾನಾಗಿದ್ದೇನೆ, ಪುರುಷರಲ್ಲಿ ಪುರುಷತ್ವ ನಾನು ಆಗಿದ್ದೇನೆ. ನೋಡ್ರಿ, ಮತ್ತೆ ಇನ್ನೇನ್ ಬೇಕ್ರಿ? ವಿರಾಟ್ ರೂಪ ದರ್ಶನವನ್ನ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಎಷ್ಟು ಬಂದಿದ್ದೇವೆ? 21 ಮಂದಿ ನಾವೆಲ್ಲರೂ ಮಾಡೇವಿ ಅಂತ ನಾಳೆ ಹೇಳ್ಬೇಕು ನೀವು. ಓಪನ್ ದ ಐಸ್ ಭಗವಾನ್, ಓಪನ್ ದ ಇಯರ್ಸ್ ಭಗವಾನ್, ಓಪನ್ ದ ನೋಸ್. ಕಣ್ ತೆಗೆದ್ ನೋಡ್ರಿ ಭಗವಂತನ ನೋಡ್ರಿ, ಕಣ್ ತೆಗೆದ್ ನೋಡ್ರಿ, ಕಿವಿ ತೆಗೆದ್ ಕೇಳ್ರಿ ಭಗವಂತನ ಕೇಳ್ರಿ, ಮೂಗು ತೆಗೆದು ಘಾಣಿಸ್ರಿ ಭಗವಂತನ ಘಾಣಿಸ್ರಿ. ಭಗವಾನ್, ದಿಸ್ ಈಸ್ ಗಾಡ್ ಸರ್ವಂ ವಿಷ್ಣುಮಯಂ ಜಗತ್. ಇದು ಅನುಭವಕ್ಕಂತಾರೆ ಸರ್ವಂ ವಿಷ್ಣುಮಯಂ ಜಗತ್. ಇಫ್ ಯು ಆರ್ ಎ ಶಿವ ಭಕ್ತ, ಯು ಮೇ ಸೇ ಸರ್ವಂ ಶಿವಮಯಂ ಜಗತ್. ಶಿವನ ಭಕ್ತರದಿರ, ಎಲ್ಲವೂ ಶಿವನೇ ಅಂದ್ರೆ ಆ ಶಿವ ಅನ್ನುವಂಥದ್ದು ವ್ಯಕ್ತಿ ತಗೋಬೇಡ್ರಿ, ನಿರಾಕಾರ ನಿರ್ಗುಣ ಪರಮಾತ್ಮ ತಗೋಡ್ರಿ. And therefore, God is in the form of word, is an important derivation. ಇವತ್ತೇನ್ ಕಂಡ್ವಿ ಅಂದ್ರೆ ಭಗವಂತ ಏನದಾನ ಈ ಜಗತ್ನಾಗ ಏನ್ ತೋರಾಗತ್ತಲ್ಲ, ಇದು ಭಗವಂತನ ವ್ಯಕ್ತ ರೂಪ. And then comes another technically important understanding. ಇನ್ನೊಂದು ಮುಖ್ಯವಾದ ವಿಷಯ ಅದ. ನಾನು ಅಂತೇನೆ ಇವತ್ತ ಇಷ್ಟೇ ಸಾಕು, ಇದನ್ನ ಇವತ್ತು ನಾವು ಮನನ ಮಾಡೋಣ. ಮತ್ತೆ 2ನೇ ವಿಷಯ ಏನೈತಿ ಅದನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.